ಏನ್ ಪ್ರಾಕ್ಟೀಸು? ಡ್ರಾಮಾ. ನೀನ್ ಬೆಳಗ್ಗೆ ಇದ್ರೆ ಅದು ಡ್ರಾಮಾನೇ ಆಡೋದಲ್ಲ, ಅದು ನಾಲ್ಕಕ್ಕೆ ಬೇರೆ ಸೇರ್ಕೊಂಡಿದ್ದ. ಯಾವ್ದು ನಿನ್ ಪಾಲ್ಟು? ಇನ್ನು ಯಾವ್ದು ಅಂತ ಅದನ್ನು ಸರಿ ಗೊತ್ತಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ನೀನು. ನಿನ್ ನಾರ್ದೊಂದ್ ಕೊಟ್ಬಿಡ್ಬೇಕಂತ. ನೀನ್ ನಾರ್ದೊಂದ್ ಪಾಲ್ಟ್ ಕರೆಕ್ಟ್ ಚೆನ್ನಾಗ್ ಮಾಡ್ತೀಯ. ಅಲ್ಲೇ ದಿಲ್ಗೆ ಹೇಳ್ಕೊಂಡು ಇಲ್ಲೇ ದಲ್ಗೆ ಹೇಳ್ಕೊಂಡು ಅವ್ರ ಮನೆ ಹಾಳು ಮಾಡಿ. ಅಲ್ವಾ? ನಾರ್ದೊಂದ್ ಮಾಡೋಕಿಲ್ಲ ನೀನು? ಇಲ್ಲ, ನಾರ್ದು ಮಾಡಂಗಿಲ್ಲ ಕುರುಕ್ಷೇತ್ರದಾಗ. ಅಲ್ಲ, ಅಂತ ನಾಟಕ ಮಾಡೋದ್ ನಾರ್ದೊಂದ್ ಮಾಡ್ಬಿಡು. ಅವ್ರ ಮನೆಗೆ ಸುಳ್ಳು ಹೇಳ್ಕೊಂಡು ಅವ್ರಿವ್ರಿಗೆ ನಾಮ ಇಕ್ಕೊಂಡು ಓಡಾಡಕ್ ಚೆನ್ನಾಗಿದ್ಯಾ ಅಲ್ವಾ? ನಿನ್ ಬಾಯಿಗೆ ಮಣ್ಣಾಕ ಲೋಪರ್ ಮಗನಿ. ನೀನ್ ಹೋಗೋದಾರೆ ಆಕ್ಸಿಡೆಂಟ್ ಆಗ ನಿನ್ ಕರೆನಗರ ಕಚ್ಚ ನಿನ್ಗೆ ಆಕ್ಸಿಡೆಂಟ್ ಆಗ ಕಳ್ಳು ಪಚ್ಚಿ ಎಲ್ಲ ಈಚೆಗೆ ಬಂದು ನೀನ್ ಹೋಗೋದಾರೆ ಅಮ್ಮನ್ ಏನೇನಾಗ ಸಾಯ್ತಿಲ್ಲ ನೀನು. ನಾನು ಬಾಳ ಹಾಳು ಮಾಡ್ಬಿಟ್ಟಲ್ಲ ಕೊನೆಗೆ ನೀನು. ಏನ್ ಬಾಗ ಮಾಡಿದ್ನಿ? ನಿಮ್ಮ ಉಂಡೆ ಸಲಾದ್ರಿಗೆ ದೇವರ್ಸಿ ಕಿತ್ತೋದ್ಮಂಡೆ ಬಂದು. ಹಲೋ, ಯಾಕೆ ಬೈತಿರೋದು ಹೇಳು? ನಿಮ್ಮಮ್ಮನ್ ನೀನ್ ನೋಡೇ ಇಲ್ಲ ನಾನು. ನೋಡೇ ಇಲ್ಲ. ಕುಡಿಯೋದು ಬರೋದು ಹತ್ತೋದು, ಕುಡಿಯೋದು ಬರೋದು ಹತ್ತೋದು. 1 ವರ್ಷ ಆಯ್ತು, ಒಂದ್ ಮಗ ಮಾಡ್ದೆ ಬಿಟ್ಟು ಓಡೋದೆ. ಆಮೇಲೆ ಇನ್ನೇನು? ನಾವ್ ಜೀವನ ಮಾಡೋದು ಹೆಂಗೋ? ಈಗ ನಿನ್ ಗಂಡ ಮಕ್ಳು ಹೆಂಡತಿ ಮಕ್ಳನ್ನ ನಾನ್ ಸಾಕ್ತೀನಿ ಮಾರು. ಎಷ್ಟು ಜನ ಬಂದವರು? ಎಷ್ಟು ಜನ ಬಂದವರು? ನಾನು 20 ಜನ ಬಂದೋದ್ರು. ಈಗ ನೀನ್ ಬಿಟ್ಟು ಹೋಗಿದ್ಯಲ್ಲ ಮಕ್ಳನ್ನು, ನನ್ ಜೀವನ ನಡೆಯೋದ್ ಹೆಂಗೋ? ನಾನು ಒಂದ್ 20 ಜನ ತಕ್ ಹೋಗಿದ್ದೆ. ನಿನ್ಗೆ ಯಾಕೋ? ನೀನೊಂದ್ 20 ಜನ ಕಳಿಸ್ತೀನ? ನೀನೇ ದುಡ್ಡು ಇಸ್ಕೊಳ ಬಾರ. ನೀನೇ ದುಡ್ಡು ಇಸ್ಕೊಳ. ಇದು ಅರಬ್ಬಿ ಸಮುದ್ರ. ಇಲ್ಲ, ನಿನ್ನಂತ ಸೊಳೆ ಮಕ್ಕಳು ನಮ್ಮನ್ನ ಕಟ್ಕೊಂಡು ಹೆಂಡ್ರದಿನ ಬಿಟ್ಟೋದ್ರೆ ನಾವ್ ಇನ್ನೇನಪ್ಪ ಮಾಡೋಣ? ಪ್ರಪಂಚದಾಗೆ ಮಳೆ ಬೆಳೆ ಆಗೋದೆಲ್ಲ ಬಿಟ್ಟು ಬೆಂಕಿ ಎತ್ಕೊಂಡು ಉಳಿತಾ ಇರೋದು. ಓಹೋ, ನಿನ್ನಂತ ಸೋಳೆ ಮಗ ಇದ್ರೆ ನಮ್ಮನ್ ಮಳೆ ಬದೈತೆ ಅಲ್ವಾ? ಇವ್ರ ಮನೆ ಗಂಡ್ಸತ್ ಮುಂಡೆ ಮಾಡ್ಕೊಂಡೆ. ಮುಚ್ಚ ಬಾಯಿ ಸೋಳೆ ಮಗನೇ, ಮುಚ್ಚು ಬಾಯಿ. ನಿನ್ ತಾಯಿನ ಶ್ರೀರಾಮಚಂದ್ರ ದಾರಿಗೆ ಹೋಗೋದು. ಕೊಡು, ನೀನ್ ಹೆಂಡ್ರಕ್ಕೆ ಹೇಳ್ತೀನಿ ಶ್ರೀರಾಮಚಂದ್ರನ. ಯಾಕೆ ನಮ್ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬೀಸಿ ಅದ್ದಾಗಿ ಕುಚ್ಚಿತಲ್ಲೋ ನಿನ್ನ ಅದ್ದಾಗಿ ಕುಚ್ಚಿತಲ್ಲೋ ಅನ್ನಂಗ್ ಮಾಡ್ತೀಯ. ತಲಿಡ್ಕ ಬಾಯಿ ಕಿನಾಲಿ ನೋಡ ಮುಂಡೆಗಳ. ಈಗ ನೋಡ, ಒಡವೆ ಮಾರಿ ಎಲ್ಲಾ ಫೈನಾನ್ಸ್ ಬಿಟ್ಟಿದ್ಯಾ, ಎಲ್ಲಾ ತುಣ್ಣೆ ಉಣ್ಸೋರೇನೋ ಹಂಗೆ ಇನ್ನ ತುಣ್ಣೆ ಉಂಡು ಹೋಗ್ತೈತ್ ನೋಡ. ಮುಚ್ಚೆ ಬಾಯಿ ಚಿನಾಲಿ ನೋಡಿ ಒಂದ್ ಸುಮ್ನೆ ಲೌಡಿಕೆ ಬಾಲ್ ಎತ್ತು ನಿನ್ ಬಾಯಿಗೆ ಮಣ್ಣಾಕ ಲೋಪರ್ ಮಗನೇ. ನೀನ್ ಕರೆನಗರ ನೋಡ್ಲಾ? ನಿನ್ಗೆ ಇಷ್ಟಲ್ಲೇ ಹಾವು ಪಾವು ಕಡ್ದು ನಿನ್ ರೋಡಾಗ ಆಕ್ಸಿಡೆಂಟ್ ಆಗಿ ಸಾಯ್ಲಿಲ್ಲ ಅಂದ್ರೆ ನೋಡ್ಲಾ ನೀನು? ನನ್ ಸಾಯ್ಬಾರ್ದು ಕಣ ನಿನ್ನಂತವ್ರು ಸಾಯ್ಬಾರ್ದು. ನಿನ್ ಕೈಯ ಕಾಲ ಮುರ್ಕೊಂಡ್ಬೇಕು. ಅಲ್ಲೇ ತಿಯೋಲು ಅಲ್ಲೇ ಯೋಲ್ಬೇಕು. ಅಲ್ಲೇ ಅವ್ರ ಯಾರ ಹೇಳೋರಲ್ಲ ನಿನ್ಗೆ, ಜಲ್ಡೆ ಸ್ವಾಮಿ. ಆ ಜಲ್ಡೆ ಸ್ವಾಮಿಗಳು ಹೇಳ್ದಂಗ ಅಲ್ಲೇ ಯೋತ್ಕೊಂಡು ಜಲ್ಡೆಗೆ ಯೋತ್ಕೊಂಡು ಅಲ್ಲೇ ನೀನು ಪೇಪರ್ ದಂಡ್ ಹೊಡ್ಸ್ಕೊಳೋದು, ಅಲ್ಲೇ ಹಾಸಿಗೆ ಮೇಲೆ ಮನೆ ಕಂಡಿರೋದು. ಇದ್ರಲ್ಲಿ ಯಾವ ದೇಶದ ಹೆಣ್ಣು ಇವಳು ರಂಗಿಲಾಲ ಅನ್ನಂಗ್ ಮಾತಾಡ್ತಿರಲ್ಲ. ರಂಗಿಲಾಲ ಅಂತ ಹೋಗಿದ್ದು, ಇವಾಗ ಬಂದವನ್ ಮನೆಗೆ. ಮುಚ್ಚೆ ಬಾಯಿ, ನಾನು ಶ್ರೀರಾಮಚಂದ್ರು. ಕೊಡು, ನೀ ಎಲ್ರಿಗೂ ಹೇಳ್ತೀನಿ. ಅಮ್ಮ ಅವ್ವ, ವಿಶ್ವನಾಥನು ತಂದೆಯ ವಿಶ್ವನಾಥನು ತಂದೆಯ ಅವ್ವ. ಹಲೋ ಅಕ್ಕ. ಹಲೋ ಅಕ್ಕ. ಯಾಕಮ್ಮ ಇಷ್ಟೊಂದು ಕೋಪ ದೃಷ್ಟಿಯಿಂದಿರಿ? ಹಲೋ. ಅಯ್ಯೋ, ಯಾಕಮ್ಮ ಈ ರೀತಿ ನನ್ನನ್ನು ನಿಂದನೆ ಮಾಡ್ಬೇಕು? ಕವಿತಾ, ಆಫೀಸ್ಗೆ ಹೋಗ್ತಾ ಇದೀನಿ, ತುಂಬಾ ಡಿಸ್ಟರ್ಬ್ ಮಾಡ್ತಿದ್ಯಪ್ಪ. ಯಾರು ನೀನು? ನೋಡಿ, ನಾನ್ ಕವಿತಾ ಅಂತ. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ತುಂಬಾ ರೆಡಿ ಆಗಿದ್ದೀನಿ. ಲಿಪ್ಟಿಕ್ ಎಲ್ಲ ಹಾಕೊಂಡಿದೀನಿ, ನಾನು ಕೂದಲೆಲ್ಲ ಬಾಚ್ಕೊಂಡಿದೀನಿ, ಸ್ಟಿಕ್ಕರ್ ಇಕ್ಕೊಂಡಿದೀನಿ. ಏನ್ ನಾವು ಇವಾಗ ಇದು ಯಾರ ನಂಬರ್ ಹೇಳಿ? ನಾನ್ ಕವಿತಾ. ಇದು ಕವಿತಾ ಅಲ್ಲ, ನಮ್ಗೆ ಇರಬೇಕು. ನಾನ್ ಕವಿತಾ ಅಂತ. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ನೀನ್ ಯಾರು? ನಾನ್ ನರಸಿಂಹರಾಜು ಅಂತ, ಮಳ್ಳಾಪುರ.
ನಿಂಗ್ ಮದ್ವೆ ಆಗಿದ್ಯಾ? ನಾಳೆ ಮಕ್ಕಳೆಲ್ಲ ಈ ಮದುವೆ ಪಡೆಯೋದಿರ್ಲಿ ರೇವಣ್ಣರ ಮನೆಯಲ್ಲವ್ರ. ಅಲ್ಲ ನಿಂಗ್ ಮದ್ವೆ ಆಗಿದ್ಯಾ ಬಾ, ನಾನು ನಿನ್ ಮದ್ವೆ ಆಗೋಣ. ನಿಮ್ಮ ಉಂಟು ತಾಯಿನ ನಮ್ಮ ಮನೆ ತಿಂಗಳು ಬಿಟ್ರೆ ಅವ ಅಕ್ಕ ಇಕ್ಕೋ ಯಾವ್ದು ರಂಗ್ ನಂಬರಿಗೆ ಮಾಡಿದೀನಿ. ಹಲೋ ಹಲೋ ನೋಡು, ಆತರ ಬೇಜಾರ್ ಮಾಡ್ಕೊಂಬೇಡ. ನನಗಿನ್ನು 42 ತುಂಬ 43 ಬಿದ್ದೈತೆ. ನಂಗೆ ಯಜಮಾನ್ರು ಸತ್ತೋಗೋರೆ. ಅಯ್ಯೋ ನಮ್ಮ ಒಬ್ಬರನ್ನ ಗಂಡ್ರ ಬದುಕಿದ್ರು ಮಾಡ್ಲಿಲ್ವಲ್ಲ, ಬರೇ ಗಂಡ್ಸತ್ತೋದಾರೆ ಮಾಡ್ತಾರಲ್ಲ ಮೀನ್ಸ್ ಇಲ್ಲಿಗೆ 100ನೇ ಒಂದೇಳು ಕಣಕ್ಕ ನೀನು ಗಂಡಿಲ್ದಾರ್ ಮಾಡಿರೋದು. ಏನಪ್ಪ 100ನೇ ಒಂದೇಳು ನೀನು ಗಂಡಿಲ್ದಾರ್ ಮಾಡಿರೋದು. ಈಗ ಬರೇ ನನ್ ಗಂಡ್ಸತ್ತೋದ ನೀನ್ ಏನಾಗಿ ಸತ್ತೋದಕ್ಕ? ಏನಾಗಿ ಸತ್ತೋದ? ನಾನು ಬಟ್ಟೆ ಒಗಿ, ಕಸ ಗುಡ್ಸು, ಅಡಿಗೆ ಮಾಡು ಅಂತ ಹೇಳ್ತಿದ್ದೆ. ಅವ್ ಮಾಡಿ ಮಾಡಿ ಸುಸ್ತಾಗಿ ಫುಲ್ ಸಣ್ಣಗಾಗಿ ಸತ್ತೋಗ್ಬಿಟ್ಟ. ಅವ್ರ ಕೈ ಬಟ್ಟೆ ಹೊರಗೋಗ್ಸಿವ, ಅವನ ಕೈ ಬಟ್ಟೆ ಒಗ್ಸಿವೆ, ತಿಂಡಿ ಮಾಡಿಸಿವೆ, ಅಡಿಗೆ ಮಾಡಿ. ಅವನು ಅಂತಾರೆ ಗಂಡ ದೇವ್ರ ಸಮಾನ ಅಲ್ವರ. ದೇವ್ರಾದ್ರೆ ಏನು? ದೇವ್ರು ಮತ್ತೀಗ ನಮ್ಗೆ ತೊಂದ್ರೆ ಕೊಡಲ್ವಾ ರಾತ್ರಿ ಹೊತ್ತು? ಅದಕ್ಕೆ ಅಲ್ವನಕ್ಕೆ ಜನ ಪ್ರಪಂಚ ಗಂಡು ಹೆಣ್ಣು ಅಂತ ಮದುವೆ ಮಾಡೋದು. ಮತ್ತೆ ನೀನು ನಾನು ಆಗನ್ ಬಾ. ಅಲ್ಲ, ಒಬ್ಬರು ಮದುವೆ ಆದ್ಮೇಲೆ ಮಕ್ಳು ಮರಿ ಯಾವ ನಿಮ್ಗೆ? ಮಕ್ಳು ಮರಿ ಇದಾವನಕ್ಕ? 6 ಇದ್ದಾವೆ, ಇನ್ನೊಂದ್ ಮಾಡಿವಂತೆ ಬಾ ನೀನು. ನೀನ್ ಎಷ್ಟು ಜನ ಕುಟ್ಟಿಸ್ಕೊಳ್ಳಿ ಮುಂಡಲ್ಲ ನೀನು. ನಿಮ್ಮ ಅಮ್ಮನ್ನ ಮಕ್ಳು ಮರಿ ನೋಡ್ಕೊಂಡು ಅವರೇ ಗಂಡ ಅಂತ ತಿಳ್ಕೊಂಡಿರು. ಇಂಥವೆಲ್ಲ ಮಾಡಬಾರ್ದು. ಅದರಿಂದಲೇ ಕೊರೋನಾ ಏಡ್ಸ್ಬಾರ್ದು ಬಂದು ನಿಮ್ಮಂತರು 100 ಜನ ಕಾಯಿಲೆ ತಂದಿಕ್ಕೋದು. ಈಗ ಮದ್ವೆ ಆಗ್ತೀಯ ಇಲ್ಲೋ ನೀನ್ ಹೇಳು ನರಸಿಂಹ? ಇಲ್ಲ, ನಮ್ಗೆ ಮದುವೆ ಆಯ್ತಕ್ಕ. ಮದ್ವೆ ಆಗಿರ್ಲಿ, ಈಗ ಮದ್ವೆ ಆಗಿರ್ಲಿ, ಏನಿಲ್ಲ. ನಾವ್ ಹೋಗಿ ಎಲ್ಲಾನ ಮದ್ವೆ ಮಾಡ್ಕೊಳ್ಳೋಣ. ನಮ್ಮ ಹೆಂಗಸರು ಮಕ್ಳು ಕೆರ ಅರ್ಧ ಹೋಗ್ತಾರೆ. ನಮ್ಮ ಮನೆಗ್ ಬಟ್ಟೆ ಒಕ್ಕೊಂಡು ಇರಿವಂತೆ. ಬಟ್ಟೆನ ಒಕ್ಕೊಂಡು ಇರಿವಂತೆ ನಮ್ಮ ಮನೆಗೆ. ನಾನಾ? ನಿಮ್ ಬಟ್ಟೆ ಒಕ್ಕೊಂಡು ನಾನಿರ್ಬೇಕಾ? ಎಷ್ಟು ಆರ್ಡರ್ ಮಾಡಿಲ್ಲ ತಾಯಾಕಿ ಮುಂದೆ ಬಿಟ್ಟಿದ್ ಮುಂದೆ ನಾನು ಮನೆಗೆ ನಾನು ಅಚ್ಚುಕಟ್ಟಾಗಿ ಎಲ್ಲಿ ಚೊಂಬಿಕ್ಕಿಯವ್ರು ಎಲ್ಲಿ ಪಾತ್ರೆ ಇಕ್ಕಿಯವ್ರು ಅನ್ನೋದು ನೋಡಿಲ್ಲ ನಾನು. ಈಗ ಅದಕ್ಕೆ ನೀನ್ ಗಂಡು ನಿಗಿರ್ಕೊಂಡು ಹೊಡೆದೇ ಇರೋದು ನಿಮ್ಮ ಮಿಂಡ್ರಿ ಬಿಟ್ಟದ್ ಮುಂದೆ. ನಮ್ಮ ಯಜಮಾನ್ರು ಇದ್ದಿದ್ರೆ ನಿನ್ಗೆ ಏನ್ ಮಾಡ್ತೀವ ಗೊತ್ತಾ? ಈಗ ಯಜಮಾನ್ ಫೋನ್ ಹಾಕಿರಲ್ವಾ, ನೀನ್ ಯಾವಾಗ ತಗೋಗಿವ ನೀನು? ನಮ್ಮ ಯಜಮಾನ್ರು ಇದ್ದಿದ್ರೆ ನಿನಗೆ ಈಗ ಸೂಟ್. ಹಲೋ 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 ಸೌಂಡ್ ಕಮ್ಮಿ ಹಲೋ 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 ನರಸಿಂಹರಾಜು ಅವನೇ? ಸ್ವಾಮಿಯವ್ರು ಫೋನ್ ಮಾಡ್ರಿ ಕಮ್ಮಿ ಸೌಂಡ್. ಪೂಜೆಗೆ ಹೋಯ್ತ ಸ್ವಾಮಿ. ಸ್ವಾಮಿಗಳೆಲ್ಲ ಅಂದ್ರೆ ನಾನ್ ನಿಮ್ ಕೈ ಮುಗಿತೀನಿ, ಕಾಲ್ ಮುಗಿತೀನಿ. ನಾನ್ ನಿಮ್ ತಂಟೆಗ್ ಬರಲ್ಲ, ನಿಮ್ಗೆ ಇನ್ನೊಂದ್ಸರಿ ಫೋನ್ ಮಾಡಲ್ಲ. ನಾನು ಮಾಡಿದೆಲ್ಲ ತಪ್ಪಾಯ್ತು. ಹಲೋ ಪೂಜೆಗೆ ಹೋಗಿದ್ದು ಇವ್ರೆ ಅಮ್ಮ. ಪೂಜೆಗೆ ಹೋಯ್ತು ಅಮ್ಮ, ಇವತ್ತು ಪೂಜೆ ಇತ್ತು ನೋಡಿ. ನಾನು ನಿಮ್ ತಂಟೆಗ್ ಬರಲ್ಲ, ನಿಮಗ್ ಫೋನ್ ಮಾಡಲ್ಲ. ನಿಮ್ ಕೈ ಮುಗಿತೀನಿ. ನನ್ಗೆ ನೆನ್ನೆ ರಾತ್ರಿಯಿಂದ ಮೈ ಕೈಯೆಲ್ಲ ಉರಿ, ಮೈಯೆಲ್ಲ ಬೆಂಕಿಯಲ್ಲಿ ಬೆಂದಾಗ ಆಗ್ತಾ ಐತೆ. ನಾನ್ ನಿಮ್ ತಂಟೆಗ್ ಬರಲ್ಲ. ನಿಮ್ ತಂಟೆಗ್ ಬಂದಿದ್ ತಪ್ಪಾಯ್ತು, ನಂಗೆ ಕ್ಷಮಿಸ್ಬಿಡ್ರಿ. ಶೃಂಗೇರಿ ಶಾರದಾಂಬೆ ಎಂತದ್ದು ಹೇಳ್ಕೊಟ್ಟಿತ್ತು ಸ್ವಾಮಿಗಳ ಭಾಗ ಬರ್ತದ ನಮ್ಮ ಎಂತದ್ದು ಹೇಳ್ಕೊಟ್ಟಿತ್ತು ನಮಗ. ಎಂತದ್ದು ಹೇಳಕ್ ಮಂತ್ರ ತಾಯಿ ಪರಮೇಶ್ವರಿ ನೋಡಿ. ನಾನು ಮಗ ನಾ ಟೈಟಿಗೆ ಬರಲ್ಲ ಅಂತವ್ರು ಅದೇ ಅವ್ರು ಫೋನ್ ಮಾಡ್ತಿದ್ರಲ್ಲ. ಎಂತದ ಸ್ವಾಮಿಗಳು ಹೇಳ್ಕೊಟ್ಟಿದ್ ಮರ್ತದ. ಹೇಳವ. ನೋಡಿ ಅಣ್ಣ, ನಾನ್ ನಿಮ್ ತಂಟೆಗ್ ಬರಲ್ಲ. ನನಗ್ ತುಂಬಾ ನೋವಾಗಿದೆ. ನನಗ್ ಜೀವನದಲ್ಲಿ ತಡ್ಕೊಳಂಗ. ನಿನ್ನೆ ರಾತ್ರಿಯಿಂದ ನಂಗೆ ನಿದ್ದೆ ಬಂದಿಲ್ಲ. ಮೈ ಕೈಯೆಲ್ಲ ಉರಿತಾ ಐತೆ, ತಲೆಯೆಲ್ಲ ಬೇದಂಗ ಆಗ್ತದೆ, ಮೈಯೆಲ್ಲ ಬೆಂಕಿಲಿ ಆಗ್ದಂಗ ಆಗ್ತಾ ಐತೆ. ದಯವಿಟ್ಟು ನೋಡಿ, ನಾನು ನಿಮ್ ತಂಟೆಗ್ ಬರಲ್ಲ. ನಾನು ಊರೇ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ ಎಲ್ಲಾನ. ದಯವಿಟ್ಟು ಅದೇನನ್ನ ಮಾಡಿದ್ರೆ ದಯವಿಟ್ಟು ನಂಗೆ ಜೀವ ಉಳಿಸಿ, ನಾನು ನನ್ ಮಗುವಾಗಿ ಎಲ್ಲಾನ ಜೀವನ ಮಾಡ್ಕೊಂತೀವಿ. ತಾಯಿ ಜಗನ್ಮಾತೆ ಶೃಂಗೇರಿ ಮಹಾತಾಯಿ ಓಂ ಎಂತದ್ದು ಹೇಳ್ಕೊಟ್ಟಿದ್ರಪ್ಪ ಮರ್ತವ್ರು. ನೋಡವ, ನಾವ್ ಅದಕ್ಕೆಲ್ಲ ಹೇಳೋದು ದೇವ್ರು ಎಂದು ಕೈ ಬಿಡಲ್ಲ ಅಂತ. ನಾವು ಆ ತರ ನಮ್ಮನ್ನ ಎಷ್ಟು ಡ್ರೈವರ್ಗೆಲ್ಲ ಬೆಂಕಿ ಇಕ್ಕಿಸ್ತೆ, ಮನೆ ಬಿಡಿಸ್ತೆ, ನಾವೇನೋ ತಪ್ಪು ಮಾಡಿದ್ವನಕ್ಕ. ನೋಡಿ ಅಣ್ಣ, ನಾನ್ ನಿಮ್ ಮನೆಯವ್ರಿಗೂ ಕಾಲು ಮುಗ್ದು ಬೇಡ್ಕೊಂತೀನಿ. ಬೇಕಾರೆ ದಯವಿಟ್ಟು ನನ್ನ ಮಗುನ ದಯವಿಟ್ಟು ಕೇಳ್ಬಾ. ಇಲ್ಲಿ ಎಷ್ಟೋ ಒಂದಿಷ್ಟು ಕೇಳಿಸ್ಕೆ ಬರವ. ನಾ ತಾಯಿ ಅನುಗ್ರಹ ಬಾ. ಡ್ರೈವರ್ ಕೊಡ್ದಂಗೆಲ್ಲ ಸುಟ್ಟಾಯ್ತಲ್ಲ. ಪರಮೇಶ್ವರಿ ಜಯರಂಬ
ಅಮ್ಮ 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 ಅಣ್ಣ ಅಕ್ಕ ಬಕ್ಕ ಅಣ್ಣ ದಯವಿಟ್ಟು ನನಗೆ ಪ್ರಾಣ ಉಳಿಸೋಣ. ನನ್ನ ಮಗು ಸೌಂಡ್ ಕಮ್ಮಿ ಕಮ್ಮ. ಅದಕ್ಕೆ ಕಣಕ್ಕ ಸತ್ಯಕ್ಕೆ ಎಂದಿದ್ರು ಜಯ ಸಿಗುತ್ತೆ ಅನ್ನೋದು. ನಮ್ಮನ್ನೆಲ್ಲ ಬಟ್ಟೆ ಬರೆ ಸುತ್ತಾಕ್ಸಿ ವನವಾಸ ಮಾಡ್ಬಿಟ್ಟಲ್ಲಕ್ಕ. ಸುಮ್ನೆ ನಾನು ನಿನ್ ಮಕ ನೋಡಿಲ್ಲ, ನಾನ್ ನಿನ್ ನೋಡಿಲ್ಲ. ನೋಡಿ ದೇವ್ರು ನಾವು ಶೃಂಗೇರಿ ಶಾರದಾಂಬಿಗೆ ಮರೆ ಹೋಗಿದ್ದೀನಕ್ಕ. ನೋಡಿ ಅಣ್ಣ, ನೋಡಿ ಅಣ್ಣ, ನಾನು ಯಾವತ್ತು ಇಂತ ಸುದ್ದಿಗ್ ಬರಲ್ಲ. ನಾನೇನೋ ನಿಮ್ ಹತ್ರ ಒಂದಿಷ್ಟು ಕಾಸು ಕರೆಮಣಿ ಏನೋ ಕಿತ್ಕೊಂಡ್ ಜೀವನಕ್ಕೆ ದಾರಿ ಮಾಡ್ಕೊಂಡು ಅಂದ್ಬಿಟ್ಟು ಇದ್ದೆ. ನೋಡಿ ಅಣ್ಣ, ಏನೋ ನೀನು ಒಡ ಹುಟ್ಟು ತಂಗಿ ಅಂತ ತಿಳ್ಕೊಂಡು ನನ್ನ ದಯವಿಟ್ಟು ಆ ಪಾಪದಿಂದ ನನ್ನ ಕ್ಷಮಿಸ್ಬಿಡೋಣ. ದಯವಿಟ್ಟು ನನ್ನ ಕಾಯಿಲೆ ವಾಸಿ ಮಾಡ್ಬಿಡೋಣ. ನಾನು ನೀನ್ ಯಾವತ್ತು ನಿನ್ನ ನಮ್ಮ ಅಣ್ಣ ಅಂತ ಫೋಟೋ ಇಟ್ಕೊಂಡು ಪೂಜೆ ಮಾಡಿ ತಂಟೆಗೆ ಬರಲ್ಲ ಕಣ ನಾನು. ಅವ್ರು ಇವಾಗ ಅದನ್ನೇ ಬೇಡ್ಕೊಂಡ್ ಬಂದ್ವಿ ಅಕ್ಕ. ನಾನು ಇವಾಗ ನಮ್ಮ ಮಾರಮ್ಮ ದೇವ್ರ ಪೂಜೆ ಇತ್ತು ಇವತ್ತು. ಸ್ವಾಮಿಗಳು ಬೇರೆ ಫೋನ್ ಮಾಡಿದ್ರು, ಅದಕ್ಕೆ ಬಂದ್ಬಿಟ್ಟೆ ಅಕ್ಕ. ನೋಡಿ ನಮ್ಮ ಮನೆಗೆ ಒಂದ್ಸಲ ಹೇಳ್ಬಿಡಿ ಹಂಗಂತ ಬಾ ಮಗ, ಕೇಳಿಸ್ಕ. ಒಳ್ಳೇದಾಗ್ಲಕ್ಕ, ಎಲ್ಲಾನ ಬದುಕಿ ನಮ್ಗೆ ನಮ್ ಫೋನ್ ಮಾಡ್ಬೇಡಕ್ಕ. ಇಲ್ಲ ಅಕ್ಕ, ನನ್ ಫೋನೇ ಮಡ್ಗಲ್ಲ ಅಂದ್ರೆ ಅಂತ ತಿರ್ಗಾಡ್ಬೇಡಕ್ಕ. ನೋಡಿ ಕೈ ಮುಗಿತೀನಿ ಅಂದ್ರೆ ಅಂತ ಬಂದ ಇಲ್ಲಿ ಬೆಟ್ಟು ಬಿದ್ದಂಗ ಆಗುತ್ತೆ. ಅಲ್ಲ ಅಣ್ಣ, ನಾನ್ ಫೋನೇ ಇದ್ ಮಾಡಲ್ಲ ಅಣ್ಣ. ಇನ್ಮೇಲೆ ನಂಗೆ ಯಾರ ಸವಾಸನೂ ಬೇಡ. ನನ್ ಮಗ್ಳು ನೋಡು, ರಾತ್ರಿ ನಮ್ಗೆ ಊಟ ಮಾಡೋರಿಲ್ಲ, ನಂಗೆ ಹುಷಾರಿಲ್ಲ, ಕೈ ಕಾಲೆಲ್ಲ ಉರಿ, ಮೈಯೆಲ್ಲ ಬೆಂಕಿ ಇದ್ದಂಗ ಆಗೈತೆ, ನಿದ್ದೆ ಬರ್ತಾ ಇಲ್ಲ. ತಾಯಿ ಪರಮೇಶ್ವರಿ ಶೃಂಗೇರಿ ಶಾರದಮ್ಮ. ನಮ್ಮ ಮನೆಯವ್ರಿಗೆ ಒಂದ್ ಎರಡು ಮಾತು ಹೇಳ್ಬಿಡಿ ಸ್ವಾಮಿ. ಅಲ್ಲ ಅಕ್ಕ, ಕೊಡಿ ಅಣ್ಣ. ಅಕ್ಕ ದಯವಿಟ್ಟು ನನಗೆ ಕ್ಷಮಿಸಿ. ಯಾಕಂದ್ರೆ ನಿಮಗ್ ತೊಂದರೆ ಕೊಟ್ಟಿದ್ದೀನಿ ಜೀವನದಲ್ಲಿ, ನಿಮ್ ಸಂಸಾರ ಹಾಳು ಮಾಡಿದ್ದೀನಿ. ದಯವಿಟ್ಟು ಕ್ಷಮಿಸಿ ಅಕ್ಕ. ಮಗ ಹೆಂಗನೋ ಕೇಳಿ ಕ್ಷಮಿಸಿದ್ದೀನಿ ನಾನು. ಏನೋ ಒಳ್ಳೇದಾಗಲಿ ಬಿಡು. ನಾವು ನೋಡಿ ಎಷ್ಟು ಪಾಠ ಬಿದ್ದುವ ಮನೇನ ಅಂಟ್ರೆಸ್ಟ್ ನನ್ನ ಕೆಟ್ಟನು ಅಂತ ನಂಗೆ ಮಾಡಿರಲ್ಲ. ಎಲ್ಲಾ ಕಡೆಗೂ ಫೋನ್ ಮಾಡಿ ನಾವು ದೇವ್ರು ಕೈ ಬಿಡ್ಲಿಲ್ಲ ನಮ್ಮನ್ನ. ದಯವಿಟ್ಟು ಅಣ್ಣ, ದಯವಿಟ್ಟು ನೋಡಿ, ನನಗೆ ಉರಿ ತಡ್ಕಣಕ್ ಆಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಇದಕ್ಕೆ ಅದೇ ಹಬ್ಬ ಮಾಡಿದ ಅಕ್ಕ. ನೋಡಿ ಜೀವನದಾಗ ಎಲ್ಲ ಒಳ್ಳೆ ಇಲ್ಲ ಅಣ್ಣ, ಯಾವತ್ತೂ ಮಾಡಲ್ಲ ಅಣ್ಣ. ನನ್ನ ಮಕನು ಯಾವತ್ತು ನಿಮ್ಗೆ ಅವತ್ತು ತೋರ್ಸಿಲ್ಲ, ಮುಂದಕ್ಕೂ ತೋರ್ಸಲ್ಲ ಅಣ್ಣ. ನಾನು ಊರ್ ಕಡೆಗೆ ಹೊರಟೋಗ್ಬಿಡ್ತೀನಿ ಅಣ್ಣ. ದಯವಿಟ್ಟು ನನಗೆ ನನ್ ಮಗು ವರ್ಷಕ್ಕೊಂದ್ ದಿವಸ ಪಕ್ಕದ ಮನೇಲಿ ಅನ್ನ ಇಸ್ಕೊಂಡು ಊಟಕ್ಕೆ ಇಕ್ಕಿದೀನಿ ಅಣ್ಣ. ಆಯ್ತಮ್ಮ. ನಮ್ಮ ಹೆಂಗಸ್ರಿಂದ ಎಂದು ಬೈಬೇಡ್ರಿ ಅಣ್ಣಾರ್ನ ಅಂತ ಹೇಳ್ಬಿಡಮ್ಮ. ಮಗ ನಮ್ಗೆ ನಮ್ಮಿಂದ ನೀವ್ ಸಂಸಾರ ಹಾಳು ಮಾಡ್ಕೊಂಬಿಡ್ರಿ. ದಯವಿಟ್ಟು ನಂಗೆ ಆಯ್ತು ಬಿಡಮ್ಮ ಅಂತ ಒಂದ್ಸರಿ ಹೇಳಿ ಅಕ್ಕ. ಹೇಳಮ್ಮ ಪಾಪ ನಂದವ್ರೆ. ಆಮೇಲೆ ಆಯ್ತು ಬಿಡು ಅಂತ ನಾನು. ಆಯ್ತು ಬಿಡವ, ಒಳ್ಳೇದಾಗ್ಲಿ. ಆಯ್ತಕ್ಕ, ನಿನ್ ಪಾದ ತಲೆ ಮೇಲೆ ಕಡೆಕ. ಪಾದ ತಲೆ ಮೇಲೆ ಅಂತ ನೋಡು, ಎಷ್ಟು ಸತ್ಯ ಐತೆಲ್ಲ ನೋಡು. ಪಾದ ತಲೆ ಮೇಲೆ ಅಂತ ಅಲ್ಲ, ನಮ್ಮನ್ನ ಹಿಂಗೆಲ್ಲ ಇವೆಲ್ಲ ಗೋಳ್ಕೊಂಡ್ಬಿಟ್ರಕ್ಕ ಮನೆಗೆ ಮಕ್ಳು ಮರಿ ಎಲ್ಲಾನ. ಇಲ್ಲ ಅಣ್ಣ, ದೇವ್ರು ನಿಮ್ಮ ಎಲ್ಲಾನ ಇರ್ಲಿ, ಚೆನ್ನಾಗಿ ಇಕ್ಕಿರ್ಲಿ. ದಯವಿಟ್ಟು ಅಣ್ಣ, ನಾನ್ ನಿಮ್ ಸುದ್ದಿಗ್ ಬರಲ್ಲ ಅಣ್ಣ. ನಮ್ ಮಗು ಏನೋ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಆ ಮಗುಗೆ ಬೈಬೇಡಣ, ಕ್ಷಮಿಸ್ಬಿಡಣ. ಆಯ್ತಕ್ಕ. ಇನ್ಯಾವತ್ತು ಅಣ್ಣ ದಯವಿಟ್ಟು ನನಗೆ ಇದೊಂದ್ ಚೊರಿ, ನೀನ್ ಯಾವ ಪೂಜಾರ ತಕ ಹೋಗಿದ್ದೀನಿ ನನಗೆ ಗೊತ್ತಿಲ್ಲ. ದಯವಿಟ್ಟು ನೀನೇನೆ ನನಗೆ ಇದು ನನ್ನ ಪ್ರಾಣ ಉಳಿಸ್ಬೇಕಣ್ಣ. ಏನು ಇಲ್ಲಕ್ಕ, ನೋಡಿ ಆ ತಾಯಿ ಎಲ್ಲಾರ್ಗು ಒಳ್ಳೇದ್ ಮಾಡ್ತಾರೆ. ನಿಮ್ ಮನೆಯವ್ರು ಹೋಗಿ ಬರ್ರಿ. ಆಮೇಲೆ ಶೃಂಗೇರಿ ಶಾರದಾಂಬ ಮಠದ ಸ್ವಾಮಿಗಳೊಬ್ರು ಅವ್ರೆ, ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ. ನಾವು ಗುರುವಾರ ಹೋಗ್ತೀವಕ್ಕ. ಇನ್ನ ಬರ್ರಿ ಅಂತ ಅನ್ಬೇಡಕ್ಕ. ನೋಡಿ ನಮ್ಮ ಹೆಂಗಸರು ಆಯ್ತು ಬಿಡು ಅಂತ ಒಪ್ಕೊಂಡಿದ್ದಾರೆ. ಇಲ್ಲ ನೋಡಿ ದೇವ್ರ ಪ್ರಸಾದ ಊಟ ಮಾಡ್ತಾ ಇದೀವಿ. ಇಲ್ಲ ಅಣ್ಣ, ನಾನು ಅದನ್ನ ಅನ್ಲಿಲ್ಲ, ಅಣ್ಣ ಅಂದಿದ್ದಣ್ಣ. ಆಯ್ತಕ್ಕ. ನೋಡಿ ದಯವಿಟ್ಟು ನೀವು ಯಾವ ಪೂಜಾರಿಗೆ ಇಳಿದವ್ರಿಗೆ ಒಂದ್ ಸ್ವಲ್ಪ ಫೋನ್ ಮಾಡಿ ಹೇಳ್ಬಿಡಿ. ಏನ್ ಮಾಡ್ತೀರ, ನನ್ಗೊಂದ್ ಸ್ವಲ್ಪ ಕೈ ಕಾಲು ಉರಿ ಕಮ್ಮಿ, ನಾನು ನಾಡ್ದೇನೆ ನಾನು ಮನೆ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ. ನನಗೆ ನಂಬರ್ ಗೊತ್ತಿಲ್ಲಕ್ಕ. ಇನ್ನ ಶೃಂಗೇರಿಗೆ ಹೋಗ್ಬಿಟ್ಟು ಮರೆಯಬೇಡ್ರಕ್ಕ. ಮಠಗಳು ಸ್ವಾಮಿಗಳು ಅವ್ರಲ್ಲಿ, ಅದೆಂತದ ಸ್ವಾಮಿಗಳು ಅಂತ ಅವ್ರೆ. ಅಲ್ಲಿ ಹೋಗಿ ಒಳ್ಳೇದಾಗುತ್ತೆ ಎಲ್ಲಾರ್ಗು. ಏನೋ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಯಾವ ಮಠಕ್ಕೂ ಹೋಗಲ್ಲ, ಏನೂ ಆಗಲ್ಲ.
ನನ್ನ ಒಡ ಹುಟ್ಟಿದ ಅಣ್ಣ ಅಂತ ತಿಳ್ಕೊಂಡಿದ್ದೀನಿ. ನೀನೇ ಅವ್ರಿಗೆ ಪೂಜಾರಿಗೆ ಹೇಳಿ ನನ್ನ ಕಾಯಿಲೆ ವಾಸಿ ಮಾಡ್ಬೇಕಣ್ಣ. ಅವರು ನಿಮ್ಮ ಹೆಸರು ಅದೇ ಲಲಿತಾ ಅಂತಲ್ಲ ಅಕ್ಕ ನಿಮ್ದು? ಹ್ಞೂ ಅಣ್ಣ, ಲಲಿತಾ ಅಂತಾನೆ. ಆಯ್ತಕ್ಕ, ಕೇಳ್ಕೊಂತೀನಕ್ಕ. ಇನ್ನೇನಿನ್ನ ಫೋನ್ ಮಾಡ್ತಾರೆ ಇನ್ನೊಂದು ಗಂಟೆ ಹೊತ್ತು ಬಿಟ್ಟು. ಅವಾಗ ಹೇಳ್ತೀವಕ್ಕ. ನಾವು ನಾಳೆ ಎಲ್ಲ ನಾಡ್ದು ಹೊರಟಿದೀವಕ್ಕ. ಅಣ್ಣ ನೀ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ದೇವ್ರು ನಾನು ಯಾರು ಅನ್ಕೊಂಡಿದ್ದೀನಿ, ನನಗೆ ರಾತ್ರಿಯಿಂದ ಹೇಳ್ಬಾರ್ದಣ್ಣ. ನನಗೆ ಎಂತ ಕಷ್ಟ ಬಂದಿದೆ, ಬೆಂಕಿಲ್ ಹಾಕಿ ಸುಡ್ದಂಗ್ ಆಗ್ತೈತೆ. ವಾಂತಿ ಬರಂಗ್ ಆಗ್ತೈತೆ, ತಲೆ ಸುತ್ತು ಒಂದೊಂದಲ್ಲ ಅಣ್ಣ. ಬರೀ ಕಣ್ ಮುಚ್ಚಿದ್ರೆ ಸಾಕು ಎಲ್ಲ ಕಾಡಿಗೆ ಏನೋ ತ್ರಿಶೂಲ ತಮ್ಮನ್ ಚುಸ್ತಂಗ್ ಆಗ್ತೈತೆ ಎದೆ ಮೇಲೆ. ಏನು ಅವರು ಇದು ನೋಡಿ, ಇನ್ ಯಾವ್ದು ಏನೂ ಆಗಲ್ಲ, ಸರ್ ಹೋಗಿದೆ, ಎಲ್ಲ ಸರ್ ಹೋಗಿದೆ. ಶೃಂಗೇರಿ ಶಾರದೆ ಕೈ ಮುಕ್ಕಳಿ, ನಾವು ಏನು ಇಲ್ರ, ನಮ್ಗೆ ತಂಟಿಗೆ ಬರಬಾರ್ದು, ನಮ್ಮ ಮಕ್ಕಳು ಮರಿ ಚೆನ್ನಾಗಿರ್ಬೇಕು, ನಮ್ಮ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ಕೈ ಮುಕ್ಕೊಂಡಿದ್ದು. ಯಾವ 3 ಗಂಟಾಂತರ ಅವೆ ಅಂತ ಸ್ವಾಮಿಗಳಿಗೆಲ್ಲ ಹೆಸರೆಲ್ಲ ಹೇಳ್ಬಿಟ್ಟಿದ್ದೀನಿ ಸ್ವಾಮಿ. ಅಕ್ಕ ಇಲ್ಲ ಅಣ್ಣ, ನೆನ್ನೆ ನನಗೆ ಯಾಕೋ ನೆನ್ನೆಯಿಂದಾನೇ ಅದು ಅಷ್ಟೆಲ್ಲ ರಾತ್ರಿ 9:15 10 ಗಂಟೆ ಏನೋ ಇರ್ಬೇಕಣ್ಣ. ಅವಾಗ್ಲಿಂದ ನನಗೆ ಇದು ಮೈ ಕೈಯೆಲ್ಲ ಉರಿ ಎಲ್ಲ. ನಿಮಗೆ ಫೋನಾಗ ಮಾತಾಡಕ್ಕೂ ಆಗ್ತಿಲ್ಲ ಅಣ್ಣ. ನಾನು ಏನೋ ಧೈರ್ಯ ಮಾಡಿ, ಏನೋ ಸ್ವಲ್ಪ ಸಾಹಸ ಮಾಡಿ ಧೈರ್ಯ ಮಾಡಿ ನಿಮ್ಮ ಹತ್ರ ಮಾತಾಡಿ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಾಯ್ತು ನಿಮ್ಮಿಂದನೇ ಈ ಕೆಲಸ ಎಲ್ಲ ಆಗಿರೋದು ಅಂತ. ಅಲ್ಲಕ್ಕ, ನೀವು 2 ದಿನ ಮೈ ಕಟ್ತಾ ಬಂದಂಗೆ ನಾವು ಲೇಡೀಸ್ ದಾಯರ್ ಇಟ್ಕೊಂಡು ಆಮೇಲೆ ಇವೆಲ್ಲ ಓಡಾಡಿದ್ವಲ್ಲ. ಎಷ್ಟು ಜನ ಆಡ್ಕೊಂಡಿದ್ ಗೊತ್ತೋ ನಮ್ಮನ್ನ. ಬರೇ ಇದ್ರಾಗ ಬ್ಯಾಂಟಾಗ ಓಡಾಡಿದೀನಿ ಎಷ್ಟೋ ದಿನ. ಆಚೆ ಕಡೆ ಚಾಪೆ ಮೇಲೆ ಮನೆ ಕಂಡಿದ್ದೀನಿ. ಜವ್ರ ಕೈಲಿ ಆಡ್ದಂಗೆ ಹೇಳ್ತಾ ಇದ್ದೀನಿ ನಿಮ್ ಕೈಲಿ. ಅಣ್ಣ ದೇವ್ರು ನಮ್ಮ ಮಂದೇವ್ರು ವೆಂಕಟರಮಣ ಸ್ವಾಮಿ ಗೋವಿಂದ ತಿರುಪತಿ, ನೀನ್ ದೇವ್ರು ಒಂದೇ ನಾನು ಒಂದೇ ಕಾರಣ. ಇನ್ ಮ್ಯಾಲ ಯಾವತ್ತು ನಿನ್ ತಂಟೆಗ್ ಬರಲ್ಲ ಅಣ್ಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ. ಒಳ್ಳೇದಾಗ್ಲ. ನಿನ್ ಮಕ್ಳು ನೀನು ಗಂಡ ಹೆಂಡತಿ ಚೆನ್ನಾಗಿರೋಣ, ಜೀವನದಲ್ಲಿ ಮುಂದೆ ಬನ್ರಿ, ದೇವ್ರ ಒಳ್ಳೇದಾಗ್ಲಿ. ನನ್ನ ನಿನ್ ತಂಗಿ ಅಂತ ತಿಳ್ಕೊ. ದಯವಿಟ್ಟು ಇದೊಂದ್ಸರಿ ನನಗೆ ಅವ್ರು ಯಾರು ಸ್ವಾಮಿಗಳ ತಕ್ಕ ಹೋಗಿದ್ಯೋ ಅವ್ರಿಗೆ ಹೇಳ್ಬಿಟ್ಟು ನನ್ನ ಕಾಯಿಲೆ ವಾಸಿ ಮಾಡಿಸ್ಬಿಡು. ಅಕ್ಕ ಹೇಳ್ತೀನಿ ಅಕ್ಕ, ನಮ್ ಪೂಜೆ ಆಗ್ತಿದ್ದಂಗೆ ನಿಮ್ಮ ಹೆಸರು ಹೇಳ್ತೀನಿ, ಪ್ರಸ್ತಾಪ ಮಾಡಿ ನಿಮ್ಗೆ ಒಂದು ಈ ತರ ನಮ್ಮಿಂದಲೇ ಹಿಂಗ ಆಯ್ರ ಸ್ವಾಮಿ ಸಕಲಿಷ್ಟು ತಪ್ಪು ಆಯ್ತು, ಮನ್ಸಿನಿದೆ ಅಂತ ತಾಯಿ ಬಂದು ಆ ಸ್ವಾಮಿಗಳ ಮುಂದೆ ಪಾದಕ್ಕೆ ಶರಣಾಗ್ತೀನಿ ಅಕ್ಕ. ಆಯ್ತು ಅಕ್ಕ, ನೀವು ಅಕ್ಕ ವಿಶಾಲ್ ಅಕ್ಕ ನಿಮ್ಮ ಮನೆಯವ್ರು ಅವ್ರು ಕ್ಷಮಿಸಿದಾರ ಅಣ್ಣ? ಕ್ಷಮಿಸಿದ್ದೀನಿ ಬಿಡಿ, ಈಗಾದ್ರೂ ಬುದ್ಧಿ ಬಂತಲ್ಲ ಅಂತ. ಹೌದಾ? ಮಕ್ಳು ಎಲ್ಲ ಕ್ಷಮಿಸಿದಾರ? ಎಲ್ಲ ಕ್ಷಮಿಸಿದಾರಕ್ಕ. ಆಯ್ತಣ್ಣ, ಇದೇನಕ್ಕ? ಆಯ್ತಕ್ಕ. ಅಲ್ಲ ಅಕ್ಕ, ಅಣ್ಣವ್ರ ಕೈ ಕೊಡಕ್ಕ. ಅಣ್ಣವ್ರಲ್ಲ, ನಾನ್ ಲಲ್ಲಿ ರೀ. ಮಂಜಣ್ಣವ್ರ ಕೈ ಕೊಡಕ್ಕ. ನಾನ್ ಲಲ್ಲಿ ಅಂದೆ ಅಪ್ಪ ಚಿನ್ನು, ನಾನ್ ಲಲ್ಲಿ. ನಾವು ಮಂಜಣ್ಣವ್ರೆಲ್ಲ ಮಂಜಣ್ಣ ನನಗೂ ಪರಿಚಯ ಇಲ್ಲ. ನಾನ್ ಲಲ್ಲಿ ಅಂದ್ರೆ ನಂಬರು ಟ್ಯಾಪ್ ಆಗಿದೆ. ಅಲೋ, ಈಗ 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 ಏನ್ ಕರ್ಮ ಅಂತ ಮಾಡೋದು ನಾವು. ಇಲ್ಲೋಡಿಲಿ, ನೀನ್ ಬತ್ತಿಯ ಮನೆಗೆ ಇಲ್ಲ ನಿಮ್ ಮನೆ ಬಾಕ್ಲಿಗೆ ಬಂದು ಫುಲ್ ಗಲಾಟೆ ಮಾಡಿ ನಿನ್ ಸಂಸಾರ ಹಾಳು ಮಾಡಿ ನಿನ್ನ ಮನೆಯವ್ರನ್ನ ಎಲ್ಲಾರ್ಗು ನಿನ್ನ ಜೈಲ್ ಗಟ್ಟನು. ಯಾವ ಊರು ಅಂತ ಗೊತ್ತಿಲ್ವನಪ್ಪ. ನನ್ ಜೊತೆ ಬಂದ್ ಮನೆ ಕಂಡು ನಾನು ದುಡ್ಡು ಕಾಸು ಕಿತ್ಕೊಂಡು ನನ್ ಗಂಡನ್ ಬಿಡಿಸ್ ಕರ್ಕೊಂಬಂದು ನಂಗೆ ಕರ್ಕೊಂಡೋಗಿ ಯಡಿಯೂರಾಗ ಮದುವೆ ಆಗಿ ಅವೆಲ್ಲ ಬಿಟ್ಟು ಮಾಡಿ ಇವತ್ತು ನಡುವಿನ ನನ್ನ ಕೈ ಬಿಟ್ಟು ಹೋಗಿದ್ಯಲ್ಲ. ಇವತ್ತು ನಾನು ಯಾರ ತಕ ಹೋಗ್ಬೇಕು, ಏನ್ ಮಾಡ್ಬೇಕು ಹೇಳು. ಹೇಳು ಯಾರು ಯಾವ ಯಡಿಯೂರಾಗ ಆಗಿ ಅವ್ರು ನಮ್ಮ ಮನೇಲಿ ಗಲಾಟೆ ಮನೆ ಮಾಡಿ ಬಸ್ ಸ್ಟ್ಯಾಂಡ್ ಮಾಡಾಕ್ತಲ್ಲ. ಮಗನೇ ಮಾತಾಡು, ನನ್ ಸಂಸಾರ ಇವತ್ತು ಹಾಳು ಮಾಡಿದ್ದೀರಾ. ನನ್ ಸಂಸಾರಕ್ಕೆ ಯಾರು ದಿಕ್ಕು? ದಿಕ್ಕು ಅವರೆಲ್ಲ 3 ಜನ ಹೋಗಿದ್ದಾರೆ. ಮಗನೇ, ನನ್ ಜೀವನಕ್ಕೆ ಯಾರೋ ಈಗ ದಿಕ್ಕು?
ಬಾರ ಮನೆ ಹತ್ರ. ನಮ್ಮನ್ನ ಯಾಕೆ ಹಾಳು ಮಾಡ್ತೀರ? ಮನೆ ಊರ್ ಜನ ಎಲ್ಲ ಉದ್ಯೋಗ ಮಾಡ್ತಾರ ನನ್ನ. ಇವತ್ತು ನನ್ನ ಜನ ಹೋಗಿತಾರಲ್ಲ ಸೂಳೆ ಮುಂಡೆ ಗಂಡನ್ ಬಿಟ್ಟು ಬಂದವಳು ಅಂತ, ನೀನ್ ಬಂದು ಅಂತ ಇರೋ ದುಡ್ಡು ಎಲ್ಲ ಕಿತ್ಕೊಂಡೋಗಿ ವಾಲೆ ಮಾಡಿಸ್ಕೊಂಡೆ, ಚೈನ್ ಮಾಡಿಸ್ಕೊಂಡೆ, ಟೂರ್ ಸುತ್ತದೆ ನನ್ನ ಜೊತೆ ಬಂದು. ಆ ಕರ್ಕೊಂಡೋಗಿ ಗೋವಾದಾಗೆಲ್ಲ ಚೆನ್ನಾಗಿ ಹಾಕೊಂಡು ಮಜಾ ಮಾಡ್ದೆ. ನನ್ನ ಕರ್ಕೊಂಡೋಗಿ ನನ್ನ ದುಡ್ಡೆಲ್ಲ ಇಸ್ಕೊಂಡ್ ತಿಂದೆ. ಇವತ್ತು ನನ್ ಬೇಡವನಪ್ಪ ನಿಂಗೆ. ಯಾವ್ದೋ ರಾಂಗ್ ನಂಬರ್. ನೀವ್ ಯಾರ ಮಗ ನಿನಗೆ ನಂಬರ್ ಕೊಟ್ನಲ್ಲ ಚಿನಾಲಿ? ಯಾರು ಅಲ್ಲಪ್ಪ. ಯಾಕೆ? ನರಸಿಂಹರಾಜು ಬಳ್ಳಾಪುರ. ನಿನ್ ಫೋಟೋ ಸಮೇತ ನನ್ನ ಹತ್ರ ಐತೆ. ಕುಡ್ಕೆ ಅಂದಾಗೆ ಬಳ್ಳಾಪುರ, ಫೇಸ್ಬುಕ್ ಬಳ್ಳಾಪುರ, ಇದೆಲ್ಲ ನಿಮ್ಮ ಅಮ್ಮನ್ನ ಎಷ್ಟು ಮನೆ ಹಾಳು ಮಾಡಿದ್ಯಾ ನೀನು. ಎಲ್ಲ ಪ್ರತಿಯೊಂದು ಹುಡುಗನ್ ಇದ್ರಾಗೂ ಅದು ಟಿವಿ ಅಲ್ಲ ಕಣೋ ಚಿನ್ನು. ಈಗ ನಿಂದು ಫೋಟೋ ನೋಡೋ ಲೋಪರ್ಸ್ಗಳೇ ಮಗನೇ, ಈ ಬರೀ ವಾಯ್ಸ್ ರೆಕಾರ್ಡಿಂಗ್ ಬಿಟ್ಟಿದೀನಿ, ಫೋಟೋ ಸಮೇತ ಬಿಡ್ತೀನಿ. ಈಗ ನಿಂದು ಫೋಟೋ ಸಮೇತ ಬಿಡ್ತೀನಿ. ಒಂದು 7 ವರ್ಷ ಜೈಲಾಗಿದ್ರು ಪರವಾಗಿಲ್ಲ, ಎಲ್ಲ ನ್ಯೂಸ್ ಬಂದ್ಬಿಡ್ತೀನಿ ಚಾನಲ್ಗಪ್ಪ ಅಂದ್ರೆ ನೀನ್ ನೋಡಿ. ಮೊದ್ಲು ನನ್ ತಗ್ ಬರಕ್ಕೆ ಧೈರ್ಯ ಇಲ್ಲ. ಕುಡ್ಗೆ ಅಂದಾಗ ಬತ್ತಿದಲ್ಲ, ಇವಾಗ ಬಂದು ನಾನು ಹಾಳು ಮಾಡಿ ಹೋದಲ್ಲ ನನ್ನ ದುಡ್ಡು ಕಾಸು ಬಳ್ಕೊಂಡು. ಬಾರೋ ನನ್ನ ಮನೆ ಬಾಕ್ಲಿಗೆ, ತಾಕತ್ತಿದ್ರೆ ಬಾರೋ. ಯಾಕೆಲ್ಲ ಬರಬೇಕಿನ ಅಲ್ಲಿ ನಾನು ಯಾಕೆಲ್ಲ ಬರಲ್ಲ? ಮಿಂಟ್ರಿ ಬಿಟ್ಟಿದ್ದ ಹುಡಿ ಯಾಕೆಲ್ಲ ಬರೋ? ನಿಮ್ಮ ಅಮ್ಮನ ನೋಡ ನಿನ್ಗೆ. ನಿನ್ನ ಯಾವೂರಲ್ಲ ಚಿನಾಲಿ? ಯಾವ ಊರು? ಬಂದವಾಗ ಮನಿಕೊಂಡು ಪಕ್ಕದಾಗ ಮನಿಕೊಂಡು ಮಜಾ ತಗೊಂಡು ಹೋಗ್ತಿದ್ದಲ್ಲ ಅವಾಗ, ನನ್ನ ದುಡ್ಡು ಕಾಸು ಇಸ್ಕೊಂಡು ಹೋಗ್ತಿದ್ದಲ್ಲ ಅವಾಗ. ನಿಮ್ಮ ಅಮ್ಮನ ಯಾವ್ದಾನ ಇದು ಫುಟ್ಬಾಲ್ ನನ್ನ ಮಕ್ಳಿಗೆಲ್ಲ ಮಾತಾ ಯಾರನ್ನ ಇವ್ರು ಬಸ್ ಸ್ಟ್ಯಾಂಡ್ ಆಗಿ ಅಲ್ಲಿ ತರಲ್ಲ ನಿನ್ನಂಗೆ ಅವ್ರಿಗೆಲ್ಲ ಚಿನಾಲಿ. ಫುಟ್ಬಾತ್ ನನ್ ಮಗನೇ ನೀನ್ ಕಣ. ಮೊದ್ಲು ಬಸ್ ಸ್ಟ್ಯಾಂಡ್ ಆಗಿ ಅಲ್ಲಿ ಇಲ್ಲಿ ಕುಡ್ದು ಭೀಮಚಂದ್ರದಾಗೆ ಫುಟ್ಬಾತಾಗೆ ಬಸ್ ಸ್ಟ್ಯಾಂಡ್ ಆಗಿ ಭಿಕ್ಷೆ ಬೇಡ್ಕೊಂಡು ಎಣ್ಣೆಗೆ ತಿರುಗ್ತಿದ್ದು ನನ್ ಮಗ ನೀನು ಕಣಲ್ಲಿ. ಕಂತ್ರಿನ ಕೂಳೆ ಮಗನೇ, ನಾನ್ ಕರ್ಕೊಂಡ್ಬಂದು ನಿನ್ಗೆ ಜೀವನ ಕೊಟ್ಟಿದ್ದು. ಯಾರು? ನಾನು ನಿಮ್ಮ ಮಗ ನೋಡಿದ್ದೀನಲ್ಲ ಚಿನಾಲಿ. ಲೇ ಕುಡ್ಗಿ ಅಂದಾಗ ಹೋಗಿ ಬಂದು ನನ್ ಜೊತೆ ಪಕ್ಕದಾಗ ಮನೆ ಕಡೆ ನಾನ್ ಕಣ ನೀನ್ ಕರ್ಕೊಂಡೋಗಿ ಇದ್ ಮಾಡಿದ್ಲೇ. ಕುಣ್ಗುಲು ನಿನ್ ಬಾಮೈದ ಕರ್ಕೊಂಡ್ ಹೋಗ್ಬೇಕಾ ದುಡ್ಡು ಯಾರ ಕೊಟ್ಟಿದ್ದು? ನಿನ್ ಕುಣ್ಗುಲಿಗೆ ಅಡ್ಮಿಟ್ ಮಾಡಿದ್ರಲ್ಲ ಅವಾಗ ಕುಡ್ದ ಮಗ. ಮಗ ಇವ್ರ ತಾಯಿನ ಎಲ್ಲ ಹೇಳ್ತಾನೆ ಹೆಸರು. ಇವ್ರ ತಾಯಿನ ನಿನ್ ತಮ್ಮಂದೆಲ್ಲಾನು ತಮ್ಮಗ್ ಫೋನ್ ಮಾಡಿ ನೋಡು. ಇವ್ರ ತಾಯಿನ ಮಿಂಟ್ರಿ ಗುಟ್ಟು ದಿಂಡೆಯಿಂದ ಊರಾಗ ತಲೆ ಎತ್ತಂಗ ಆಗೋತಲ್ಲ. ಕುಣ್ಗುಲದಾಗ ಅಡ್ಮಿಟ್ ಮಾಡಿದ್ರಲ್ಲ ನಿನ್ನ. ನಾನು ಎಷ್ಟು ಸರಿ ಬಂದು ದುಡ್ಡು ಕೊಟ್ಟು ನೋಡ್ಕೊಂಡ್ ಬಂದಿದ್ದೀನಿ. ನಿನಗೆ ಬಾತ್ರೂಮ್ ತಿಕ್ಕಿದಲ್ಲ ಕುಣ್ಗುಲ್ ಇದ್ರಾಗೆ ಮರ್ತೋಗ್ಬಿಟ್ಟಾನು. ನಾಮ ಇಕ್ಕೊಂಡು ಬೆಳಗ್ಗೆ ವಿಭೂತಿ ಗಟ್ಟಿ ಇಕ್ಕೊಂಡು ಹೋಗಪ್ಪ ಏನು ಹೋಗ್ಬೇಕು ಅಂತಿತ್ತು. ಗ್ಯಾಪ್ನ ಮರ್ತೋದ್ರು ಏನು ತಲೆ ಕೆಟ್ಟೋಯ್ತು. ಎಲ್ಲಿ ನನಗೆ ನನ್ನ ಮಕ್ಕಳು ನಂಬರ್ ಕೊಟ್ರು ಇವ್ರಿಗೆ. ನನ್ ಜೀವನ ಹಾಳು ಮಾಡಿದ್ಯಲ್ಲ ಇವತ್ತು. ನಿನ್ಗ ಶಾಪ ತಟ್ಟ ನಿಮ್ಮ ಜೀವನಕ್ಕೆ ಮುಂದಿತ್ತ ನೀನ್ ತಾಯಿನಾಕ ಅಲ್ಲೇ ಯಾವನ ಇದು ಬಾತ್ರೂಮ್ ಏಸ್ಕೊಂಡ್ ತೆರನಾಗ ಇದ್ಬಿಡ್ತೀನಿ. ನಿಮ್ಮಮ್ಮ ಯಾವ ನಿಂದು? ಲೇ ನನ್ನ ಹತ್ರ ದುಡ್ಡು ಕಾಸು ಬಳ್ಕೊಂಡು ಹೋಗಿರೋದು ಆ ಕೆಲಸ ನಾನ್ ಮಾಡ್ಬೇಕು. ಗಾಂಡು ಮಗನೇ, ನೀನೆಲ್ಲ ಮಾಡ್ಬೇಕಾಗಿರೋದು. ನಮ್ಮ ಮನೆ ಹಾಳು ಮಾಡಿ ಇವತ್ತು ನನ್ನ ಮಗಿಗೆ ಫೀಸ್ ಕಟ್ಟಕ್ಕೆ ಕಾಸಿಲ್ಲ. ನನ್ನ ಮಗ ನಿಂಗೆ ಅಂಡರ್ವೇರ್ ಹಾಕೋಣಕ್ಕೆ ಕಾಸಿರಲಿಲ್ಲ. ಅಂಡರ್ವೇರು ಬನ್ನಿನೆಲ್ಲ ಕೊಡಿಸಿ ಅವಾಗೆಲ್ಲ ಕುಡ್ಗೆ ಅಂದಾಗ ನಾನೆಲ್ಲ ಇದು ಮಾಡಿದ್ರೆ ಇವತ್ತು ನನಗೇನೆ ಮೋಸ ಮಾಡಿ ನಮ್ಮ ಮಂತಕ್ಕೆ ಬರ್ತಾ ಇದೆಯಾ ಈಗ ನೀನು? ಬಾರೋ ಮಂತಕ್ಕೆ ಅಂದ್ರೆ. ನಮ್ಮ ಕರ್ಮನ ಯಾಕೆ ಮಂತಕ್ಕೆ ಬರ್ತಾ ಇಲ್ಲ ನೀನು? ಅದನ್ನ ಹೇಳೋ ಫಸ್ಟು. ಆ ಲಕ್ಷ್ಮೀ ತಾವೆಲ್ಲ ಬಳ್ಕೊಂಬಂದಂತೆ ಎಲ್ಲ ಈ ಒಡೆಯದು ಮಾಡ್ದಲ್ಲ ಆಚೆಯಲ್ಲಿ ಮಂಜ ಎನ್ನ ನಿಮ್ಗೆ ಪರಿಚಯನ್ರ? ಯಾವ ಮಂಜನ ಪಂಜನ ನಮಗ್ ಗೊತ್ತಿಲ್ಲ. ಮಂಜು ಯಾಕೆ ಮಂಜು ಫೋನ್ ಮಾಡ್ತಾನೆ ನಿಮ್ಗೆ ಫೋನ್ ಮಾಡ್ತೀರಾ? ನೀವು ಎಷ್ಟು ಕುಟ್ಟಿದಾರ ಅಂತ ಹುಡುಗನು ಹಾಗೆ ಮಾಡಿದ್ರ? ಯಾರನ್ನ? ಮೊನ್ನೆ ಮದುವೆ ಆಯ್ತಲ್ಲ ಮಂಜ ಅಂತ ಒಬ್ಬ ಸಣ್ಣ ತಳ್ಳಂಗಿದ್ದಾರೆ ಆಚಾರ್ಯ ಅವರು ಮದುವೆ ಮಾಡೋರು. ಅವ್ರೇನು ಪರಿಚಯ ನಿಮ್ಗೆ? ನಮ್ಗೆ ಯಾರು ಪರಿಚಯ ಇಲ್ಲ. ತುಮಕೂರಾಗ ನಮ್ಗೆ ಹೊಸಬ್ರು ನಾವು. ನನಗ್ ನೀನ್ ಬಿಟ್ರೆ ಯಾರು ಪರಿಚಯ ಅವ್ರೆ? ನಾನ್ ಮನೆ ಬಿಟ್ಟು ಈಚೆಗೆ ಬರಲ್ಲ. ಮನೆ ಬಿಟ್ಟು ಈಚೆಗೆ ಬರ್ದಂತ ಎಲ್ಲ ಚಿನಾಲಿ. ಮಗನೇ ಮಗನೇ ಆ ಗಂಡಸತ್ತವ್ರು ಲಕ್ಷ್ಮೀ ತಾವ್ ಎಷ್ಟು ಡೋಚ್ಕೊಂಬಂದು ನಮ್ಮವ್ ಕಾಲ್ ಸುತ್ತೋದು ನೀರ್ ಕುಡಿಯಲ್ಲ ಚಿನಾಲಿ ನೀನು. ಇಲ್ಲಿ ನಿಮ್ಮ ಅವ್ವ ಅಲ್ಲ, ಆ ಲಕ್ಷ್ಮಿ ಗಾರ್ಮೆಂಟ್ಸಿಗೆ ಬದ್ದಂಗೆ ಬತ್ತಾಳೆ. ಅವಳನ್ನ ಗಾಡಿ ಕುಂಡಿಸ್ಕೊಂಡು ರೌಂಡ್ ಹೊಡ್ಕೊಂಡು ಹೋಗ್ಬಿಟ್ಟು ಅವಳ ತಕ ಹೋಗ್ಬಿಟ್ಟು ಅವಳ ದುಡ್ಡು ಕಿತ್ಕೊಂಡಿರೋದು ನಂಗೆ ಎಲ್ಲ ಗೊತ್ತೈತೆ. ಎಷ್ಟು ಕಿತ್ಕೊಂಡಿದ್ಯಾ? ಅವಳಿಗೆ ಗಂಡ ಸತ್ತೋಗಿದ್ದು KEB ಮೇಲೆ ಬಂತಲ್ಲ ದುಡ್ಡು, ಅದೆಷ್ಟು ಬಂತು? ತಲೆ ಕೆಟ್ಟೋಗುತ್ತಲ್ಲ ಈ ಚಿನಾಲಿ ತಾವ್ ಮಾತಾಡಿ. ಎಷ್ಟು ದುಡ್ಡು ದೋಚ್ಕೊಂಬಂದಿದ್ಯಾ ಅವಳ ಹತ್ರ? ನಂಗೆ ಎಲ್ಲ ಗೊತ್ತೈತೆ. ಎಷ್ಟು ದುಡ್ಡು ದೋಚ್ಕೊಂಬಂದಿದ್ಯಾ ನೀನು ಅವಳ ಹತ್ರ? ಅವಳಿಗೆ ಎಷ್ಟು ಜನ ಮಕ್ಕಳವ್ರೆ? ಎಷ್ಟು ಜನ ಹೆಣ್ಮಕ್ಳು? ಮಗಳು ಯಾಕೆ
ತಮ್ಮ ನನ್ ಫ್ರೆಂಡ್ ಕಣ್ಲಾಣೆಯ ಹಾ ಲಲಿತಾವ್ಕರ್ ತಮ್ಮ ನನ್ ಫ್ರೆಂಡು. ಹಾ ಅವ್ನ್ ಫೋನ್ ಮಾಡಿದ್ದ ಹಿಂಗ್ ನಮ್ಮ ಅಕ್ಕನ್ ಬಾಳ ಹಾಳ್ ಮಾಡಿ ಹೇಳ್ದ, ದುಡ್ಡು ಕಾಸು ಎಲ್ಲ ಈಸ್ಕೊಂಬಂದ್ ಬೋಳಿ ಮಗ ಒಲೆ ಜುಮ್ಕೆದೇನ ಮಾಡಿಸ್ಕೊಂಡು ಎಲ್ಲ ಇದ್ ಮಾಡ್ಕೊಂಡವ್ನೆ, ಅವ್ನ್ ಎಲ್ಲಿರೋದು ಅಂತ. ಅದಕ್ಕೆ ನಾನು ಮಾತಾಡ್ತೀನಿ ಬಿಡು, ನಮ್ಮ ಅಣ್ಣನೇ ಆಗ್ಬೇಕು ಅಂತ ಅಂದೆ. ಓ ಅದಕ್ಕಿಲ್ಲ ನಮ್ಮ ಅಣ್ಣ ಅಂತಾರಲ್ಲ, ಹಾ ಅವ್ರು ಯಾವ್ಯಾವ ಬೆಂಗ್ಸ್ಕೊಂಡ್ತಾವಲ್ಲ ದುಡ್ಡು ಉಸ್ತು ಮಾಡ್ಕೊಂಬಂದ್ ಕೊಡುವಂತ ಒಂದ್ಸಲ ಫೋನ್ ಮಾಡಿದ್ರು ದುಡ್ಡು ಕೊಡ್ತಾ ಇಲ್ಲ ಅಂತ. ಅವ್ನಿಗೆ ಹೇಳೋರಿಗೆ ಸುಳ್ಳು ಮತ್ತೆ ಅವನಿಗೆ ರಸ್ತೆಗೆ ಮಾಡಿರೋದಕ್ಕೆ ಒಡವೆ ನಾನ್ ಮಡಿಕಂತ ಫೋನ್ ಹಾಕ್ತಾವ ಅವ್ರು. ಅವ್ರ ತಮ್ಮನ ಅವ್ರ ಅಣ್ಣ ನಾನೇ ಮಡಿಕೆ ಅಂತ ಅವನು ಸುಳ್ಳಿನ ಸುಮ್ಮನೆಕ್ಕ ಇಲ್ಲ ಇಲ್ಲ ನಮ್ಗೆ ನಿದ್ದೆ ಕೊಡಲ್ಲ, ತಲೆ ಹೊಡ್ದು ರಾತ್ರಿ ಎಲ್ಲ ತಲೆ ನೋವು ಬಂದು ಮಡಿಕೊಂಡಿದ್ದೀನಿ. ಇಷ್ಟಪ್ಪ ಆಮೇಲೆ ಮಾಡಿದ್ರೆ ತಡ್ಲಿ ಅಣ್ಣ, ಅವ್ರ ಮಂತಕ್ ಬತ್ತಿಯಿಂದ ಕುಂತಾರ ಒಂದ್ ನಿಮಿಷ. ನೀನು ಹಣೆ ಹಣೆ ಅಂತ ನೀನು ಗೊತ್ತಿಗಿಂತ ಕರೆಕ್ಟಾಗಿ ಮಾತಾಡ್ತಿಲ್ಲ ನೀನು, ಗೊತ್ತಿರೋ ಮಾತು ಹಣೆ ಹಣೆ ಅನ್ಕೊಂಡು. ಮತ್ತೀಗ ಒಂದ್ ನಿಮಿಷ ನಿಲ್ಸು, ಅದೇ ಅವನು ಮಂತಕ್ ತೋರ್ಸು. ಅದಕ್ಕೆ ನನಗೆ ಕ್ಲಾರಿಟಿ ಬೇಕಾದ್ರೆ ಅದಕ್ಕೆ ಮಾತಾಡ್ತೀನಿ. ನೀನು ಅವ ಅಮ್ಮನ್ ಸುದ್ದಿಗೆ ಹೋಗಿಲ್ವಾ? ಅವಮ್ಮ ನಿಂಗೆ ಯಾರು ಅಂತ ಗೊತ್ತಿಲ್ವಾ? ನೀ ಕಣ್ಣಾಗೆ ನೋಡಿಲ್ಲ, ಶನಿದೇವ್ರ ಸತ್ಯವಲ್ಲ ಧರ್ಮಸ್ಥಳ ಮಂಜುನಾಥ ಅವರು ನನ್ ದುಡ್ಡು ಇಸ್ಕೊಂಡಾರಲ್ಲ ಏನಂತಾರ ಗೊತ್ತಾ? ನಾನ್ ದುಡ್ಡು ಇಸ್ಕೊಂಡಾರಲ್ಲ ಕೊಟ್ಬಿಡ ಕೇಳೋ, ಇಲ್ಲಿ ದುಡ್ಡು ಇಲ್ಲ ಅಂತ ಅವ್ನ ಹೆಂಡ್ತಿನ ಯಾವಂತ ಕಳಿಸ್ಬಿಟ್ಟು ಕೊಡಕ್ ಕೇಳು ಅಂತವ್ರೆ. ಯಾಕೆ ದುಡ್ಡು ಇಸ್ಕೊಂಡಿದೀನಿ ಅಂದ್ರೆ ಅವ್ಳು ಯಾವ ನೋಡಿ ಇಲ್ಲ ನಾನು. ಲೇ ಅಣೆ ಅವ್ರ ಏನಂತಾರ ಗೊತ್ತಾ? ದುಡ್ಡು ಕೊಡಕ್ ಆಗ್ಲಿಲ್ಲ ಏ ಅಣೆ ಒಂದ್ ನಿಮಿಷ ನೋಡ, ಮಂತಾಗ ಬಂದ್ರೆ ಸುಮ್ನೆ ಗಲಾಟೆಗಳಾಗ್ತವೆ. ಹಲೋ ಹಲೋ, ಅವ್ರು ಮಂತಾಗ್ ಬಂದ್ರೆ ಸುಮ್ನೆ ಬಸ್ಸಾರಿಗೆ ಸಿಗುತ್ತಾರೆ ಇವನು ತೈಕ ಅರ್ಧ ಬಸ್ಸಾರಿಗಳು ಬತ್ತ ಒಡ್ಡನ. ಲೇ ಅಣೆ ಒಂದ್ ನಿಮಿಷ ಕೇಳಿಲ್ಲಿ. ಲೇ ಅಣೆಯ ಹೋಗತ್ತ ಲೇ ಅಣೆಯ ಒಂದ್ ನಿಮಿಷ ಹೇಳದಾಗ ಕೇಳಲೇ ನರಸಿಂಹಣ್ಯ. ನೀನು ಮಂತಾಗ್ ಬಂದ್ರೆ ಗಲಾಟೆಗಳಾಗಿ ಸುಮ್ನೆ ರೋಡಾಗೆ ನಿಂಬೆಂಗುಸ್ರು ನಿಂತ್ಕೊಬೇಕಾಗತ್ತೆ, ಅವ್ರದ್ದು ಮರ್ಯಾದೆ ಹೋಗುತ್ತೆ. ಸುಮ್ನೆ ಸ್ಟೇಷನ್ ಪಾಲ್ಟು ಕೋರ್ಟು ಕಚೇರಿ ಅಂತ ಅಲಿಯೋದ್ ಬೇಡ. ಅವಳು ತಾವ್ ಏನನ್ನ ಈಸ್ಕೊಂಡಿದ್ರೆ ಕೇಳ್ತ ಅವಳು ತಿಳ್ಕೊಂಡ್ ಹಾಕೋನು. ನಾನು ಅವಳು ನೋಡೇ ಇಲ್ಲ ಅಂತ ನಾನ್ ಹೇಳಿದ್ರೆ ಇವ್ ಸೋಲ್ಡ್ ಹೇಳ್ದ ನೀವು. ಮತ್ತೀಗ ರೆಕಾರ್ಡಿಂಗ್ ಎಲ್ಲ ಹೆಂಗ ಮಾಡೋದಿಲ್ಲ ಅವಳು? ನೀನ್ ಮಾತಾಡೋದು ಅವಳು ನೀರೆಲ್ಲ ಕೇಳ್ಕೊಡೋವು. ನಿನ್ ಫೋನ್ ನಂಬರ್ ಹೆಂಗ ಬಂತು ಅವಳ ಹತ್ರಕ್ಕೆ? ಇಲ್ಲಿ ನೋಡ, ಇಲ್ಲಿ ಏನಕ್ಕಾರ ಬಸ್ ಲಾರಿ ಬಸ್ಸಾಗಿಲ್ಲಿ ಬಸ್ ಆದಂಗೆ. ಲೇ ಅವಳು ಶಾಪ ಆಗ್ತಾವಳ. ಲೇ ಹಂದಿ ತಗೊಂಡೋಗಳೆ ಮೊನ್ನೆ. ಲೇ ಹಂದಿ ತಗೊಂಡಾಗ ಮಾಡ್ಸೋಳ್ ಕಣ ನಿನ್ಗೆ. ಅಲ್ಲೇ ಅಣೆಯ ಹೇಳಿದಪ್ಪ. ಹಲೋ ಲೇ ಅಣೆಯ ಅಣೆಯ ಕ್ಲೀನಾಗಿ ಮಾತಾಡು, ನಾನು ಕ್ಲೀನಾಗಿ ಮಾತಾಡ್ತೀನಿ. ಮೂಡ್ ಬಂದೈತಿ ನನಗೆ, ಏನ್ ಬತ್ತೀಯಾ? ಚಾಪೆ ಬರ್ತೈತೆ, ಕೊರೆ ಸಣ್ಣ ಕೊರೆ ಬಿಟ್ಟು ನಿಗಿರ್ಕೊಂಡ್ಬಿಡ್ತೀನಿ. ಒಪ್ಪಾಡು ನಾಯಿ ಎಲ್ಲ ಬರ್ತವೆ, ಕೊರೆ ಇಬ್ಬನಿ ತೊಟ್ಟಿ ಇರ್ತೈತಿ ಮೇಲೆ. ನೀನ್ ನನಗ್ ಬೆಳಗ್ಗೆ ಹೊತ್ತು ಮತ್ತೆ ಫೋನ್ ಮಾಡಲ್ಲ ಈಚೆ ಬಂದಾಗ, ನನ್ನ ಹೆಂಗಿರ್ಬೇಕು? ನೀನು ಮನೆಯಿಂದ ಬೆಳಗ್ಗೆ ಹೊತ್ತು ಈಚೆ ಬರ್ತೀಯಲ್ಲ, ನೀನ್ ಯಾಕೆ ನನ್ಗೆ ಫೋನ್ ಮಾಡಲ್ಲ? ನನ್ನ ಮೇಲೆ ಪ್ರೀತಿ ಇಲ್ವಾ ನಿಂಗೆ? ಇಲ್ಲ. ಹಂಗಾರೆ ಬಿಡು, ಹಾಳಾಗ್ ಸಾಯಿ, ಹಂಗೆ ಈಚೆ ಬಿದ್ದು ಸಾಯಿ. ನಂಗೀಗ ಮೂಡ್ ಬಂದೈತಲ್ಲ, ನಾನೇನ್ ಮಾಡ್ಲಿ? ನೀವು ಅವು ನಾಯಿ ಇದು ಎಮ್ಮೆ ದನ ಏನು ಸಾಕಿಲ್ವಾ? ನೀನ್ ಅವೆಲ್ಲದಕ್ಕಿಂತ ಚೆನ್ನಾಗೇ ಇದೆಯಲ್ಲ, ಎಮ್ಮೆ ದನ ಕುದುರೆ ಇದ್ದಂಗಿದ್ಯಾ? ಕುದುರೆ ಹಲೋ ಏನಪ್ಪ ಇದು ಕರ್ಮ ನಮ್ದು. ಇದೇ ಆಗ್ಬೋದು, ಒಬ್ರು ನಮ್ಮವ್ರು ಯಾರು ಫೋನ್ ಮಾಡ್ದಂಗೆ ಆಗ್ಬೋದ್ರಲ್ಲೋ. ಪರಮಾತ್ಮ ಇವ್ರೇ ಎಲ್ಲಿದ್ಯಾ? ಮಂಜುನಾಥ್ ಧರ್ಮಸ್ಥಳ ಸ್ವಾಮಿ, ಒಬ್ರು ನಮ್ ನಂಟು ಪಾಂಡ್ರೆ ಯಾರು ಮಾಡ್ದಂಗ ಆಗಲ್ಲಪ್ಪ. ಪರಮಾತ್ಮ ಮಣ್ಣಿಂದ ಹೋಗಿ ಬಂದಿದೀವಿ. ನಾನದು ಅವ್ರೆಲ್ಲಾರ್ಗಿಂತ ಹೆಚ್ಚಲ್ವನಪ್ಪ ಸಿಂಹ. ನಾನು ಅವ್ರೆಲ್ಲಾರ್ಗಿಂತ ಹೆಚ್ಚಲ್ವಾ? ದೇವ್ರಿಗಿನ್ನ ಹೆಚ್ಚ ಅಲ್ಲ, ನೆಂಟ್ರಿಗಿಂತ. ಯಾವ ಊರವರಿಂದ ಯಾವ ಊರವ, ಎಲ್ಲಿಂದ ಬಂದಿಯವ, ನಿನ್ ಯಾವ್ರವ, ಎಲ್ಲಿಂದ ಬಂದಿಯವ ಅಂತ ಯಾವಾಗ ಹೆಂಗೆ ಹೇಳ್ತಾರೆ ಮಗ. ಯಾವ್ರವ ಎಲ್ಲಿಂದ ಬಂದಿಯವ ಅಂತ ಹೇಳ್ತಾರವ. ಸೊ ಇದೇನಕ್ ನನಗೆ ಏನಾಯ್ತು ಅನ್ನೋದೇ ಗೊತ್ತಾಗಲ್ಲ. ನಮ್ಗೆ ಅವ್ಳ ತಾಯಿನಾಕಿ ಎಷ್ಟು ಜರ ಊಸ್ಬಿಟ್ಟಾಳೆ. ಕಳ್ಳು ಊಸ್ಬಿಟ್ಟಂಗ್ ಬಿಡೋದು. ತಾಯಿನಾಕಿ ನಮ್ಮ
ಯಾಕೋ ಗ್ಯಾಸ್ಟ್ರಿಕ್ ಬೇರೆ ಅಂದ್ರೆ ಪ್ಲಾಸ್ಟಿಕ್ ಈಗಲೇ ಹಿಂಗೈತಲ್ಲ, ಇದನ್ನೆಲ್ಲ ನೋಡಿ ಯಾಕೆ ಹೇಳೋ ಬರೋ ಯಜಮಾನ್ರು ಉತ್ಸವ ಹೊಟ್ಟ ಇದ್ದು ನನ್ನಂತ ಇದ್ರೆ 3 ದಿನಕ್ಕೆ ರೈಟ್ ಹೇಳ್ಬಿಡಿದೆ ನಾನು. ಯಾಕೆ ಇಂಥ ಸೌಂಡ್ ಇಂಥ ಊಸಿಂದ ಆಟ ಕೂಡ ಬದುಕ ಜನ ಇಲ್ಲ ಪ್ರಪಂಚ ಐತಾ? ಯಾಕೋ ಹೊಟ್ಟೆ ನುರಿದೈತೆ ಅಪ್ಪ. ಅಬ್ಬಬ್ಬಬ್ಬ. ಅಮ್ಮ ಎಲ್ಲಿದ್ಯಾಕ ನೀನ್ ಒಬ್ಳೆ ಇದ್ದೆ? ಹುಡುಗರೆಲ್ಲ ಮಗ್ಳಗವ? ಅಯ್ಯೋ ಫ್ಯಾನ್ ಆಫ್ ಮಾಡ್ರಿ, ಮನೆಗೆಲ್ಲ ಸುತ್ಕಂತು. ಅಯ್ಯೋ ಥೂ, ಏನು ವಾಸನೆ ಇದು. ನೀವು ಅಪ್ಸೇಲ್ಸ್ ಎಲ್ಲ ಯಾರೋ ಒಂಥರ ಇದು ಬಾಳಂಕಟ್ಟಿ ರಂಗಮಂದ್ರ ದಿಂಬಾಗ್ದಾಗಿರೋ ಲೆಕ್ಕ ನೀವು. ಅಪ್ಸೇಲ್ಸ್ಗೆ ನೀವು ಅಲ್ಲ ಇವ್ರು. ನಿಮ್ ಮನೆ ಮಕ್ಳುಗಳು ಅಷ್ಟೊಂದು ಕ್ಲೀನ್ ಆಗಿ ಓದಿದಾವೆ. ನಿಮ್ಮ ಯಜಮಾನ್ರು ನೋಡ್ರಿ ಅಷ್ಟೊಂದು ಇದೈತೆ, ಸಂಬಳದಾರರು ಮನೆ ಬಾಡಿಗೆ ಬರ್ತೈತೆ. ನೀನ್ ಹಿಂಗೆಲ್ಲ ಊಸ್ಬಿಟ್ರೆ ಉಂಕೊಂಡಿದ್ರಿ ಅನ್ನ ಬಂದಿರೋರು ಮನೆಗಿರ್ತಾರ, ದಿಕ್ಕಾಪಾಲಾಗಿ ಓಡ್ಬಿಡ್ತಾರೆ. ಹಿಂಡುನು ಬೇಡ ಕಾಫಿ ಬೇಡಮ್ಮ, ನೀನ್ ನೋಸಿ ನಾತ ಕುಡ್ದು ಹೊಟ್ಟೆ ಹೊಡೆದಂಗ ಆಯ್ತು ಅಂತ ಓಡ್ಬಿಡ್ತಾರೆ. ಸಿಂಹ ಸಾವುಕಾರರು ಬಡವರು ಅಂತ ಊಸ್ಕೇನ್ ಇದಿರುತ್ತಾ? ಅಯ್ಯ ಬಂದೇ ಬರುತ್ತಪ್ಪ. ನಮ್ ತಾಯಿ ಬಂದಿದಾರ ಊರಿಂದ. ಅಲ್ಲ ತಾಯಿನೂ ನಿಂತೈತೇನಾ? ನಮ್ ತಾಯಿ ಬಂದಿದ್ದಾರೆ ಊರಿಂದ, ಇಲ್ಲೇ ಇದಾರೆ. ಕೊಡ್ಲಾ? ಮಾತಾಡ್ತೀಯಾ? ನೋಡಿ. ಹಲೋ ಹಲೋ, ಬಾ ಮನಿಕ. ಓಹೋ ಸುರ್ವಚಂದ್ ಒಂದಾಗತೈತೆ, ಓಹೋ ಮದುವೆ ಒಂದಾಗತೈತೆ. ಚಿಕ್ಕ ಮಿತಿಯ ದೊಡ್ಡ ಮಿತಿಯ ಚಿಕ್ಕ ಮದುವೆ ಇದೈತೆ. ಮದುವೆ ಮದುವೆ ಆಗಿಲ್ವಾ? ಚಿನ್ನು ಬಾ, ಇವತ್ತು ಚಳಿ ಆಗೈತೆ. ಬಾ ಇವತ್ತು ಪಕ್ಕದಾಗ ಮನಿಕಣನ. ಬೇಡ, ನಮ್ ಬರಲ್ಲಪ್ಪ. ಯಾಕೆ? ನಮ್ಮ ವಿಶಾಲು ಬೈತೈತೆ. ವಿಶಾಲು? ವಿಶಾಲು ಬೈತೈತೆ. ಯಾಕಪ್ಪ? ನೀನ್ ಯಾರನ್ನ ನೋಡ್ಕೊಳಪ್ಪ. ಅದಕ್ಕೆಲ್ಲ ನಿನ್ ನೋಡ್ಕೊಂಡಿರೋದು. ಬೇಡ ಕಣಮ್ಮ. ನೋಡ, ನಾನು ಒಳ್ಳೆ ಹುಡುಗ, ನಾನು ಒಳ್ಳೆ ಹುಡುಗ. ಹೌದಾ? ಅಲೋ ಬಾ ಅಂದ್ರೆ ಹೊಡ್ಕ ನಿಮ್ಮ ಅಮ್ಮನ್ ಬೆಂಟ್ರಿ ಹುಟ್ಟಿರ್ ಮುಂದೆ ಹೊಡ್ಕ ನಿಮ್ಮ ಯಾಕೆ ಚಿನ್ನು? ನಿಮ್ಮ ಅಮ್ಮನ್ನ ಯಾಕೋ ಗ್ಯಾಸ್ಟ್ರಿಕ್ ಆಗ್ಬಿಡಿದೆ ಚಿನ್ನು. ಹೊಡ್ಕ ನಿಮ್ಮ ನನಗೆ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ ನಿಮ್ಮ. ಯಾಕೆ ಚಿನ್ನು? ಯಾಕೆ ಚಿನ್ನು? ಹಲೋ, ಹಾ ಹೇಳ್ರಿ. ಎಲ್ಲಿದ್ದೀರಾ? ಅಯ್ಯೋ ಆಯ್ತು. ಹಲೋ, ಎಲ್ಲಿದ್ದೀರಾ? ಮಂತೇಲಿ ಇದ್ದೀನಿ. ಯಾರ್ ಬಂತವ? ನಮ್ಮ ಮಂತೇವ. ಯಾಕೆ? ಯಾರು ನಮ್ಮವರು, ನಮ್ಮ ಮಗಾರು ಬಂದಿದ್ರು, ಮಾತಾಡ್ತಾ ಇದ್ರು. ನೀವ್ ಯಾರು? ಯಾಕಲ್ಲ ತೂ ಹೇಳ ನಿಮ್ ಮಗುಂತು ಏನ್ ಹೇಳು? ಯಾರು ಹೇಳು? ನನ್ನ ಯಾಕೆ ಅನ್ಸಿದ್ಯಾ? ಈಗ ಶಿವ ಅಂತ ಮಗ ತೊಳ್ಕೊಂಡ್ ನಿಂತಿದ್ದೀನಿ. ಕೂಸು ನಿಮ್ಮ ಈಗ ಬಂದ್ ನಿಂತ ಮಗ ತೊಳ್ಕೊಂಡು ದೇವ್ರಿಗೆ ಕೈ ಮುಗ್ದು ನನ್ ಯಾಕೆ ಇಷ್ಟೊಂದು ಅಯ್ಯ ಅನ್ಸಿದ್ಯಾ? ಯಾರು? ಅಯ್ಯ ನಿಮ್ ಮಗನ್ ಮಾತಾಡೋದ್ ಬಿಟ್ಟು ಹೇಳು. ನೀನ್ ತಾಯಿನ ಯಾಕೆ ರಾತ್ರಿಯಿಂದ ಮಾತ್ರ ನುಂಗಿ ಸಾಕಾಗೈತ್ ನನ್ಗೆ. ನೀನ್ ಎಲ್ಲಿದೀಯಾ? ಅಯ್ಯೋ ಇವ್ರು ಮನೆಗೆ ಇದ್ದೀನಿ, ಇಲ್ಲಿ ಮನೆ ರೋಡ್ ನಿಂತಿದ್ದೀನಿ. ನಮ್ಮ ಮಗ ಬಂದ್ರೆ ಈಗ ಮಾತಾಡ್ಕೊಂಡು ನಿಂತಿದ್ದೀವಿ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಹೇಳ್ರಿ? ಯಾರು? ನಮ್ಮನೆ ಮಗ ಮಾತ್ರೆ ತಗೊಂಡೋಯ್ತು ಮಾಮ. ಯಾರು? ಕೆರೆನ ಉಯ್ಬೇಕಾವ್ರು ಹೇಳಲ್ಲ ತಾಯಿನ. ಹೇಳ್ರಿ, ಏನು ಯಾರು ಹೇಳಿ ನೀವು? ನಾನು. ಅಯ್ಯೋ ನೀಂತ ಯಾರು ಹೇಳ್ರಿ? ನಮ್ಗೆ ಬೀಪಿ ರೈಸ್ ಮಾಡ್ಬೇಡಿ. ಇದಾಗ್ಬೋದು, ರಾತ್ರಿ ಎಲ್ಲ ನಿಂತಿಲ್ಲ. ನಾನು ಆಗಳ ನೀನು ಅಂದ್ರೆ ಯಾರು ಅನ್ನೋದು ಗೊತ್ತು, ಎದ್ರಿಗೆ ಬಂದ್ರೆ ಗೊತ್ತಾಗುತ್ತೆ. ನಾನು ಹೋಗಿನ್ನ ಇವ್ರು ನೀನ್ ನಮ್ಮ ಮಾವರಿಗೆ ಬೇರೆ ಹುಷಾರಿಲ್ಲ. ಯಾರು ಹೇಳಿ?
ನಾನು ನಾನು ಅಂದ್ರೆ ಯಾರೋ ನೀನ್ ಖಾಲಿ ಕೊಡ್ತೀನಿ ಹೇಳಿ ಇದು ಹೋಗ್ಬಿಟ್ರು. ಯಾರು ಪ್ರಾಣ ಹೊರಟಾಯ್ತು. ಯಾರ್ದು ಹೇಳಿ? ಅಯ್ಯೋ ಯಾರ್ದು ಹೇಳಿ? ನಮ್ಗೆ ಯಾಕೆ ಗಾಬರಿ ಮಾಡ್ತೀರಾ? ಅಯ್ಯೋ ನಾಯಿಗಳು ಕಿತ್ತಾಡ್ದಂಗ ಆಡ್ತಿದ್ದ. ಅಲೋ ಹೇಳಿ ಅಕ್ಕ. ಅಯ್ಯೋ ನರಸಿಂಹಣ್ಣ, ಹೇಳಿ ನಾನೇ ಅಕ್ಕ ಹೇಳಕ್ಕ. ನರಸಿಂಹಣ್ಣ ಹೇಳಿ ಅಕ್ಕ, ನಮ್ಗೆ ಯಾಕೆ ದಿಗಿಲ್ ಬರಂಗ್ ಮಾಡ್ತೀರ? ನಮ್ಮ ಮಾವರಿಗೆ ಬೇರೆ ಹುಷಾರಿಲ್ಲ. ಅಮ್ಮ, ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತಿದ್ದಾನೆ ಹೇಳ್ರಿ ಬಾಯ್ ಬಿಟ್ಟು ಯಾರು ಅಂತ. ನನ್ಗೆ ಯಾರ್ ದಿಕ್ಕು ಮುಂದಕ್ಕೆ? ನನ್ಗೆ ಯಾರು ಇಲ್ವಲ್ಲಪ್ಪ ದೇವ್ರೆ, ನಮ್ಮನ್ನ ಯಾಕೆ ಈ ತರ ಮಾಡ್ಬಿಟ್ರಿ? ಯಾರು ಹೇಳವ ನಿನ್ ಕೈಲಿ ಖಾಲಿ ಬಿಡ್ತೀನಿ? ಯಾರು ಹೇಳಿ? ನನ್ನ ಯಾಕೆ ಈ ತರ ಮಾಡ್ಬಿಟ್ರೆ? ನನ್ಗೆ ಯಾಕೆ ಹೇಳಕ್ಕ, ನೀನ್ ಖಾಲಿ ಬಿಡ್ತೀನಿ ಹೇಳಿ, ನೀನ್ ಖಾಲಿ ಬಿಡ್ತೀನಿ ಹೇಳಿ. ಯಾರು? ನರಸಿಂಹಣ್ಣ, ನರಸಿಂಹಣ್ಣ. ಅಯ್ಯೋ ನಮ್ಗೆ ಯಾರ್ ದಿಕ್ಕು? ಭಗವಂತ ಯಾರು ಹೇಳ್ರಿ? ಇಲ್ಲ, ಆ ಭಗವಂತ ಇಲ್ಲ, ಭಗವಂತ ಇಲ್ಲ. ಯಾರು ಸತ್ತು ಹೋಗಿದ್ದಾರೆ ಹೇಳಕ್ಕ? ಯಾರು ಹೇಳಿ ನೀವು? ಭಗವಂತ ಇಲ್ಲ, ಹೇಳಿ. ಭಗವಂತ ಇಲ್ಲ. ಹೊತ್ತು ಹುಟ್ಟೈತಿ, ಸೂರ್ಯ ಕಾಣ್ತಾ ಐತೆ. ಭಗವಂತ ಇಲ್ಲ. ಇಲ್ಲಿ ಹುಟ್ಟಾರಲ್ಲ ಸೂರ್ಯ, ಎದುರುಗಡೆ ಐತೆ, ಎದುರುಗಡೆ ಹುಟ್ಟೈತೆ. ಯಾರನ್ನ ಉಟ್ಕೊಂಡ್ಲಿ? ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತ ಇದ್ದಾನೆ ಹೇಳ್ರಿ. ದೇವ್ರ ಎಲ್ಲಾರು ಹುಟ್ಟಿದ್ದ ಶಿವ ಉಲ್ಮೇಯಿಸ್ತಾನ. ಇಲ್ಲ, ಅವನ್ನೆಲ್ಲ ಬಿಟ್ಟು ಹೊರಟೋದ್ರ. ಇವಾಗ ಹೇಳಿದ್ರಿ ಬಸ್ ಅಲ್ಲಾರೆ ಬರ್ತಾ ಇದ್ದೀವಿ, ಟ್ರಾಕ್ಟ್ರಿಗೆ ಬಂತು, ಅದಕ್ಕೆ ಸಿಕ್ಕೊಡ್ತೀನಿ. ನಾನು ಏನ್ ಹೇಳಿದ್ರಿ ನೀನು? ನಾನಿಲ್ಲ, ನನ್ಗೆ ಯಾರು ಅಣ್ಣ? ನರಸಿಂಹಣ್ಣ. ನಾನೇ ಕಡೆ ಹೇಳಕ್ಕ, ಅಚ್ಚುಕಟ್ಟಾಗಿ ಹೇಳಕ್ಕ. ನನ್ಗೆ ಜಾಸ್ತಿ ಇದಾಗಬೇಡ, BP ರೈಸ್ ಆಗುತ್ತೆ, ನನಗೆ ಉಸಿರಾಡಕ್ ಆಗಲ್ಲ. ಅಯ್ಯೋ ನರಸಿಂಹಣ್ಣ, ನೆನ್ನೆ ಎಲ್ಲ ಜೊತೆ ಮಾತಾಡ್ಕೊಂಡಿದ್ರು, ಎಲ್ಲ ಓಡಾಡ್ಕೊಂಡಿದ್ರು. ಮೊನ್ನೆ ಎಲ್ಲ ಹಬ್ಬದಾಗ ಚೆನ್ನಾಗ್ ಊಟ ಮಾಡಿದ್ರು, ಒಬ್ಬಟ್ಟು ತಿಂದ್ರು. ನೀನು ಎಲ್ಲ ಮಾತಾಡ್ದೆ, ನೀನು ಫೋನಾಗ ಮಾತಾಡ್ದೆ. ಹಿಂಗಾಗೋಯ್ತು. ಅಯ್ಯೋ ಹೋಗತ್ತಾಯಿ, ಎದಳ್ತಾ ಇಲ್ಲ. ಇಷ್ಟೆಲ್ಲ ಮಾತಾಡೋದಕ್ಕಿನ್ನ ಒಂದ್ ಯಾರು ಅಂತ ಹೇಳ್ಬಿಟ್ರೆ ಅದೇ ನನಗಿನ್ನ. ಅವ್ರು ಮಾತಾಡ್ತಾ ಇಲ್ಲ. ಇಲ್ಲಿ ಬಸ್ ಲಾರಿ ಬರ್ತಾಳೆ, ಬಸ್ ಸಿಗುವಂತ ಮಾಡಿದೆ ನೀನು. ಅವ್ರು ಇನ್ನ ಮನಿ ಕಂಡವ್ರೆ, ಇನ್ನ ಎದೊಳ್ತಾ ಇಲ್ಲ. ಫೋನ್ ಮಾಡೋನ್ಸರಿ ಹೇಳೋರ್ಗೆ ಎದೋಳು ಟೈಮ್ ಆಯ್ತು, ಗಣೇಶನ ಹಬ್ಬ ಅಂತ. ಯಾರು ಹೇಳಿ? ನಮ್ ಯಜಮಾನ್ರು ಮನಿ ಕಂಡವ್ರು ಇನ್ನ ಎದೊಳ್ತಾನೆ ಇಲ್ಲ ನೋಡು, ಅದಕ್ಕೆ ನಂಗೆ ಗಳೆ ಬತ್ತೈತೆ. ಅಯ್ಯೋ ಅಯ್ಯೋ, ನಿಮ್ ಯಜಮಾನ್ರ ಇಬ್ರು ಸಾಕಿ ಇಂಥದಾಗ ಗೋಳಾಡ್ದೆ ಇಷ್ಟ ನೋಡ್ರಿ. ನೀನ್ ಯಾರು ಹೇಳವ ತಾಯಿ? ಇದು ಬೆಂಕಿ ಇಟ್ಬಿಡ್ತೀನಿ. ನಮಗೆ ಯಾಕೆ ಟೆನ್ಷನ್ ತತ್ತೆ? ನೀನ್ ತಾಯಿನ ಕ್ಯಾಯ? ನಾನ್ ಕೆಂಪಮ್ಮ. ಕೆಂಪಮ್ಮ ನಿಮ್ ಮಗು ಫುಲ್ ಕೇಸ್ಕೊಂಬಿಡು. ನನಗ್ ಯಾಕೆ ಮಾಡ್ದಮ್ಮ? ತಾಯಿನ ಕ್ಯಾಯ? ನಾನ್ ತಿಳ್ಕೊಂಡೆ. ನಮ್ ಮನೆಯವರು ಮನಿ ಕಂಡವ್ರೆ ಇಬ್ರು ಹೋಗಿ ಇನ್ನೊಂದ್ಸಲ ನಿಮ್ ಮಗು ತಿಂಗಿಸ್ಕೊಂಡಿ. ನೀನ್ ತಾಯಿನ ಕ್ಯಾಯ? ನನ್ಗೆ ಉಸಿರಾಡಕ್ ಆಗ್ದಂಗ ಆಗ್ಬಿಟ್ಟು ನಿಮ್ಮ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ, ಕ್ಯಾರ ಅರ್ಧಂಗ್ ಬಿಡ್ತೀನಿ ಸೋಳೆ ಮುಂಡೆ. ನಿಮ್ ಮಗನ್ ಯಾವ್ಯಾವ ಅಂತ ಬೆಳಗ್ಗೆ ಯಾಕೆ ಈ ತರ ಇಷ್ಟೊತ್ತಿಗೆ? ಇನ್ನೊಂದಿನ ಫೋನ್ ಮಾಡಿ ನೋಡು, ನಂಬರ್ 161. ಹಲೋ ಹಲೋ, ಎಲ್ಲಿದ್ದೀಣ? ನಾನೀಗ ಆಲ್ರೆಡಿ ನಾನ್ ಅನ್ವಾರು. ಅಣ್ಣ ಇದು ಮೈಂಡ್ ಮಾಡ್ದಾರ ನೋಕಣ ಬಾತ್ರೂಮ್ ಅಲ್ಲಿ ಇದ್ದೀನಿ ಅಣ್ಣ. ಒಂದ್ ಸ್ವಲ್ಪ ಯಾಕೋ ರಾತ್ರಿ ಕೋಳಿ. ಅಯ್ಯ, ನೀನ್ ಏನನ್ನ ತಿಂದು ಇಲ್ಲಿ ಪ್ರಾಣ ಹೋಗ್ತಾ ಐತೆ. ಏನ್ ಕೋಳಿ ಇದಾಯ್ತು. ಯೋ, ಒಂದ್ ನಿಮಿಷ ಬಾಯಿ ಮುಚ್ಚೆ. ಬರೀ ಇದೇ ಆಯ್ತಲ್ಲ, ಬರೀ ನೀನ್ ಸುಳ್ಳೆ. ಏನ್ ಸುಳ್ಳೆ? ಮತ್ತೀಗ ಬಾಯಿ ಮುಚ್ಚು ಒಂದ್ ಸ್ವಲ್ಪ, ನಾನು ಹೇಳೋವರ್ಗು. ಹೇಳಿ. ಇಲ್ಲಿ ಅರ್ಜೆಂಟ್ ಆಗಿ ನೋಡು, ತೋಟ ಐತೆ. ಏನ್ ತೋಟ? 5 ಎಕರೆಗೆ ಪರಂಗಿಣನು ನುಗ್ಗೆಕಾಯಿ ಮರ ಹಾಕಿದೀನಿ. ಪರಂಗಿ ಗಿಡ, ನುಗ್ಗೆಕಾಯಿ? ಅವ್ರ ಯಾರೋ ಗುಬ್ಬಿಗೇಟ್ನವ್ರು, ಸಾಮಿಲ್ನವ್ರು ಬಂದ್ ಕೇಳ್ಕೊಂಡು ಹೋದ್ರು. ರೇಟ್ ಅರಿಲಿಲ್ಲ ನಮ್ಗೂ ಅವ್ರಿಗೂ. ನೋಡಿ ಯಾರನ್ನ ಇದ್ರೆ ಒಂಚೂರು ಕರ್ಕೊಂಬದ್, ಏನಾಯ್ತು ಕಮಿಷನ್ ನಾನು ಕೊಡ್ತೀನಿ. ಇದು ಒಂದ
2.25 ಎಕರೆಗೆ ಒಂದು 1/4 ಗಂಟೆ ಬಿಟ್ಟು ಮಾಡಿ ತಾನೆ ಇವಾಗ ಫೋನ್ ಮಾಡಿ ಅಂತೀನಿ. ಎಲ್ಲ ಫಸ್ಟ್ ಕೇಳ್ಕೊ ಏನೇನೈತೆ ಅಂತ. 2.25 ಎಕರೆಗೆ ಹಾ ಪರಂಗಿ ಹಣ್ಣ್ ಗಿಡ, ಹಾ ಇನ್ನೊಂದ್ 2.5 ಎಕರೆಗೆ ನುಗ್ಗೆಕಾಯಿ ಮರ ಐತೆ. ಹಾ ಒಳ್ಳೆ ನುಗ್ಗೆಕಾಯಿ ಬಿಟ್ಟವೆ. ಹಾ ಅದೇ ಪರಂಗಿ ಹಣ್ಣ್ ಗಿಡ, ನುಗ್ಗೆಕಾಯಿ ಗಿಡ ಒಳ್ಳೆ ಮರ, ಕಿಟಕಿ, ಬಾಕ್ಲುಗಳು ಒಳ್ಳೊಳ್ಳೆ ಡಿಸೈನ್ ಮಾಡಕ್ ಹೋಗ್ತವೆ. ಅಲ್ಲ ಅದು ಅವ್ರಿಗೆ ಗೊತ್ತೈತೆ, ನೀವು ಕೊಡಂಗಿದ್ರೆ ಅದ್ರ ನೀವೇ ಅದೆಲ್ಲ ಕ್ಲೀನ್ ಮಾಡಿ ಮಾಡಿಸ್ಬಿಡಿ, ಒಳ್ಳೆ ದುಡ್ಡು ಹೋಗುತ್ತೆ. ಏನ ಎಲ್ಲ ಕೇಳಿಕಲ್ಲ ಅವ್ರು ಮರ ತಗೊಂಡವರು ಒಳ್ಳೆ ರೇಟ್ ಕೊಡ್ತಾರೆ ಅಂತಾರೆ. ಎಲ್ಲ ನೀವೇ ಹೇಳಿದ್ರೆ ಅವ್ರು ಕೊಂಡ್ಕೊಳ್ಳೋ ವಿಚಾರ ನೀವೇ ಕೊಂಡ್ಕೊಂಡಾಗ ಮಾತಾಡ್ರಿ, ಅವ್ರು ವ್ಯಾಪಾರ ಆಗುತ್ತ. ಅಲ್ಲಣ್ಣ ಹಂಗ ಅದೇನ ಕರೆಕ್ಟ್. ಅದಕ್ಕೆ ನಾನು ನಿಂಗೆ ಹೇಳ್ತಾ ಇದೀನಿ, ನೀನ್ ಅವ್ರಿಗೆ ಈಗ ಅದೇನೋ ಪರಂಗಿ ಹಣ್ಣ್ ಗಿಡದಲ್ಲೂ ನುಗ್ಗೆಕಾಯಿ ಗಿಡದಲ್ಲೂ ಕದಗಳು ಮಾಡ್ತಾರಂತೆ. ಕದ, ಕಿಟಕಿಗಳು, ವಾಸ್ಕಲ್ಲು, ಪರಂಗಿ ಗಿಡ, ನುಗ್ಗೆ ಗಿಡ, ಪರಂಗಿ ಗಿಡ, ನುಗ್ಗೆ ಗಿಡದಕ್ಕೆ ಬಾಗಲ್ ನಿಲ್ಲು ವಾಸಲ್ ಮಾಡ್ತಾರ. ಅಣ್ಣ ಹೊಸ್ದಾಗಿ ಮಾಡ್ತಾರೆ. ಮೊನ್ನೆ ಸಾಮಿಲ್ನವ್ರು ಬಂದು ಕೇಳ್ಕೊಂಡೋದ್ರಲ್ಲ, ಅವ್ರು ಯಾರೋ ಗುಬ್ಬಿಗೇಟ್ನವ್ರು. ನಿಮ್ಮ ಹೆಸರು ಹೇಳಿ. ಅನ್ನೋರಣ್ಣ, ನಾನ್ ಮಾವಿನಕಾಯಿ ತೋಟ. ಈ ಮಧ್ಯೆ ಎಲ್ಲ ಏಟ್ ಗಿಟ ಆಯ್ತು ನಿಮ್ಗೆ? ನನ್ ತಂಗಿ ಮನೆಗೆ ಬಂದಿರ್ಲಿಲ್ವ ನೀನು ಬೀನ್ಸಂದ್ರಕ್ಕೆ? ಅದೇ ಈ ಮಧ್ಯೆ ಏನು ಏಟ್ ಗಿಟ ಆಯ್ತಾ? ಯಾಕೆ ಇದು ಯಾವ್ದೋ ಅಲ್ಲ, ಏಟ್ ಗಿಟ ಆಯ್ತಾ ಅಥವಾ ಇನ್ನ ಎಲ್ಲ ಇದು ನುಗ್ಗೆ ಗಿಡದಾಗೆ ಇದು ಬಾಗಿಲು ಹಾಸ್ಟೆಲ್ ಅಂತ ಅಂದ್ರಲ್ಲ, ಇದು ಏಟ್ ಗಿಟ ಆಯ್ತಾ ಬುಳ್ಳಿಗೆ ಅಥವಾ ನಿಮ್ ಮಾನಸಿಕವಾಗಿ ಅಶ್ಲೇಷರ ಆಯ್ತದ ಅಂತ ಕೇಳ್ತಾ ಇದ್ವಿ. ಅಲೋ ಅಣ್ಣ, ನುಗ್ಗೆಕಾಯಿ ಗಿಡ ಚಿಕ್ಕಲಿರೋಗಿದೆ ನಿಮ್ಗೇನ ಬುದ್ಧಿ ಭ್ರಮಣೆ ಆಯ್ತು ಸಾಹೇಬ್ರೆ ಅಂತ ನಾ ಕೇಳ್ತಾ ಇರೋದು. ಅಣ್ಣ ಒಂದ್ ನಿಮಿಷ ಹೇಳತ್ ಕೇಳಿಸ್ಕೊ. ಇಲ್ಲಿ ನುಗ್ಗೆಕಾಯಿ ಗಿಡ, ತೆಂಗಿನಕಾಯಿ ಗಿಡ ಬೆಳ್ದಂಗ್ ಬೆಳ್ಸಿದೀನಿ 5 ಎಕರೆ 2.5 ಎಕರೆಗೆ. ಎಷ್ಟು ಎಕರೆಗೆ ಹೊಡಿ ನೀವು ಬೆಳೆದಿ ನುಗ್ಗೆ ಗಿಡದಾಗ ವಾಸಲ್ ಮಾಡ್ತಾರೆ ಅಂತ ಇಡೀ ಪ್ರಪಂಚದಾಗ ಯಾರನ್ನ ಮಾಡ್ತಾರೆ ಅಂದ್ಬಿಟ್ರೆ ನಾನೇ ಇವತ್ತು ಹೋಗಿ ಹುಚ್ಚ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬಿಟ್ಟಿನಿ. ನೀವು ಏನ್ ಮಾಡ್ತೀರಾ ಅಣ್ಣ? ಅವರು ಗುಬ್ಬಿಗೇಟ್ನವ್ರು ಸಾಮಿಲ್ನವ್ರು ಬಂದು ಕೇಳ್ಕೊಂಡು ಹೋದ್ರಣ್ಣ. ಇದೇನ್ ಸ್ವಾಮಿ ತಿಪ್ಪಿರೇ ಮಾತಾಡ್ತಾರೆ? ನಿಮ್ಮ ದೇವ್ರಣ್ಣ, ನಿಮ್ಮ ಮೇಲೆ ಆಣೆಗೂ ನಾನು ಸುಳ್ಳು ಹೇಳ್ತಿಲ್ಲ. ನಮ್ಮ ಮೇಲೆ ಹಾಕಕ್ಕೆ ಕೇಳ್ತೀರಾ? ಇದ್ರಾಗ ಏನಾದ್ರು ಪರಂಗಿ ಗಿಡದಾಗ ವಾಸಲ್ ಮಾಡ್ತಾರ ಅಣ್ಣ? ಖಂಡಿತ ಈಗ ಮಾಡ್ತಾರಣ್ಣ. ಅದು ಡಿಸೈನ್ ಮಾಡ್ತಾರಲ್ಲಣ್ಣ. ನನ್ ತಲೆ ರಿಸ್ಕಿ ಆಗ್ತಾ ಇದ್ರೆ ಇದು ಕೇಳಿ. ಅಣ್ಣ ಡಿಸೈನ್ ಮಾಡ್ತಾರಲ್ಲಣ್ಣ. ಅಯ್ಯೋ ಡಿಸೈನ್ ಮಾಡಾಟ ಎಲ್ಲ ಇದು ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸಲ್ ಅಂತ ಅಂದ್ರೆ ಎಲ್ಲ ನಮ್ಮನ್ನ ಕೆರ ಹೊಡ್ದಂಗು ಎಲ್ಲವ್ರ. ಅಣ್ಣ ಬೇಕಾದ್ರೆ ಅಲ್ಲ ಫಿನಿಶಿಂಗ್ ಹೆಂಗ್ ಗೊತ್ತಿಲ್ಲ ಅದ್ರಾಗೆ? ಅಣ್ಣ ಖಂಡಿತ ಬರುತ್ತೆ ಅಣ್ಣ. ನೀನ್ ಖಂಡಿತ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿಸಿ ಆಸ್ಪತ್ರೆಗೆ. ಅಣ್ಣ ಖಂಡಿತ ಇಲ್ಲಿ ಹೇಳ್ತೀನಿ ಕೇಳಿಸ್ಕೊ. ಖಂಡಿತ ಅಲ್ಲ, ಖಂಡಿತ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿಸಿ ನಮ್ಮನ್ನ ಯಾಕೆ ಸಿಕ್ಕಿಡ್ತೀರಾ? ಅಲ್ಲ ನಾವು ನಮ್ ತಾಯಿನಿಗೂ ಇಲ್ಲಿ ಕೇಳಿ, ನಿಮ್ ತಾಯಿ ಸತ್ತಾಗ್ಲೂ ನಮ್ ತಾಯಿ ಅಲ್ಲೇ 10 ರೂಪಾಯಿ ವಯಸ್ಸು ಕಳೆದೈತಿ, ಯಾಕೆ ತಾಯಿ ಮೇಲೆ ಹಣೆ ಇರ್ತೀರಾ? ಅಲ್ಲ ಮತ್ತೀಗ ನಿನ್ಗೆ ಗೊತ್ತಿಲ್ದಿದ್ ವಿಷಯ ನಾನು ಹೇಳ್ಕೊಡ್ತೀನಣ್ಣ. ಇದು ನುಗ್ಗೆಕಾಯಿ ಗಿಡದ ಪರಂಗಿ ಗಿಡದಾಗ ಹೊಸ ಕದ ಮಾಡೋಕ್ ಬಂದೈತೆ. ಈಗ ರೆಡಿಮೇಡ್ ಕದಗಳು ಬರುತ್ತಲ್ಲಣ್ಣ. ನುಗ್ಗೆ ಗಿಡದಾಗೂ ಪರಂಗಿ ಗಿಡದಾಗ ವಾಸಲ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ತರುವಾಗೆಲ್ಲ ನಮ್ಸಿಂತ ಒಂದ್ಸಲ ನೆಗಿತು ಅಂದ್ರೆ ಪರಂಗಿ ಗಿಡನು ವಾಸಲ್ ಇರಲ್ಲ, ನುಗ್ಗೆ ಗಿಡ ವಾಸಲ್ ಎಲ್ಲ ಸಾಮಂದು ಚೀಲು ತುಂಬ್ಕೊಂಬಂದು ನಿಮ್ ಕೊಡಿಸ್ತಾರೆ, ಕರ್ಕೊಂಡೋಗಿ ಬೆಂಕಿ ಕೊಡ್ತಾರೆ ಶಾಮಿಲಿಗೇನು. ಈ ಹಣ್ಣಂಗೆ ಹೇಳೋದು ಅರ್ಥ. ಅಣ್ಣ ನರಸಿಂಹಣ್ಣ, ಹಂಸ್ಗಳು ಇದಾವಲ್ಲಣ್ಣ, ಹಂಸ್ಗಳು ಏನು ಹಂಸ್ಗಳು ಇದಾವಲ್ಲ, ಹಂಸಿಂತ ನೆಗರಿಸ್ತಾ ಅಂದ್ರೆ ನೆಗೆಯಾಡ್ದನು ಫಿನಿಶಿಂಗ್ ಬಾಕ್ಲು ಇರಲ್ಲ, ಫಿನಿಶಿಂಗ್ ಕಿಟಕಿ ಬಾಕ್ಲು ಇರಲ್ಲ, ಫಿನಿಶಿಂಗ್ ಫರ್ನಿಚರ್ ಇರಲ್ಲ, ಫಿನಿಶಿಂಗ್ ದಿವಾನ್ ಕಾಟ್ ಇರಲ್ಲ, ಎಲ್ಲ ಪುಡ್ಪಿಡಾಗಿ ಹೋಗ್ತದೆ. ಆಮೇಲೆ ಕೊಟ್ಟಂತ ತಗೊಂಡೋಗಿ ಸಾಮಿಲಿ ಸಮೇತ ಬೆಂಕಿ ಇಟ್ಬಿಡ್ತಾರೆ. ಸ್ವಾಮಿ ಈ ವಿಚಾರ ಹೇಳ್ಬೇಡಿ, ತಲೆ ಹೋಗ್ಬಿಟ್ಟು ಆಫ್ ಮಾಡಿ. 1 ನಿಮಿಷ ಹೇಳ್ತೀನಿ ಕೇಳಿಸ್ಕೊ. ಇಲ್ಲಿ ಆ ಕುಣಗುಲ್ ಹತ್ರ ಮದ್ದೂರ್ಗ್ ಹೋಗಲ್ಲ ರೋಡು. ಅಲೋ ಅಣ್ಣ, 1 ನಿಮಿಷ ಹೇಳತ್ ಕೇಳಿಸ್ಕೊ. ನಿಂಗೆ ತಲೆ ಕೆಡ್ಸಕ್ ನಂಗೆ ನಾನು ಇವನಲ್ಲ, ಒಂದ್ ಸ್ವಲ್ಪ ಹೇಳತ್ ಕೇಳಿಸ್ಕೊ. ಹಲೋ ಅಣ್ಣ, ಈ ಕುಣಗುಲಿಂದ ಮದ್ದೂರ್ಗ್ ಹೋಗಲ್ವ ರೋಡು? ಎಲ್ಲ ನೋಡಿದ್ರಿ ಕುಣಗುಲಿಂದ ಮದ್ದೂರ್. 1 ನಿಮಿಷ ಹೇಳದ ಕೇಳಿಸ್ಕೊಳಯ್ಯ. ಅಲ್ಲಿ ಕುಣಗುಲಿಂದ ಮದ್ದೂರ್ಗ್ ಹೋಗಲ್ ರೋಡಾಗೆ ಬೆಂಗಳೂರಿನವರು ಮೊನ್ನೆ 3.5 ಎಕರೆಗೆ ಬಂದು ತಗೊಂಡ್ ಹೋಗೋರೆ. ನಾನು ಸುಳ್ಳು ಹೇಳ್ತಾ ಇಲ್ಲ. ಬಂದು ತಗೊಂಡ್ ಹೋಗಿರೋದು ನನ್ಗೆ. ಈ ಇದ್ರಲ್ಲಿ ಯಾವ್ದಾಗಪ್ಪ ಬೆಂಗಳೂರಾಗಿ ಕೃಷಿ ಇಲಾಖೆ ಐತಲ್ಲಣ್ಣ, ಸಾರು ಈ ಪರಂಗಿ ಗಿಡ ಆಮೇಲೆ ನುಗ್ಗೆ ಗಿಡ ಐತಲ್ಲ, ಪರಂಗಿ ಗಿಡದಾಗ ಕಾಯಿ ಜಾಸ್ತಿ ಬಿಟ್ರೆ
ಯಾವ್ದಾರ ಒಂದ್ ಚೂರು ಸುಮ್ನೆ ಗಾಳಿ ತೋಬೆಚ್ಚಿಗೆ ಬೀಸಿರೆ ಹಾ ಪರಂಗಿರ್ಬೋದು ಹೋಗ್ತೈತೆ. ಹಾ ನುಗ್ಗೆಕಾಯನ್ನ ಒಂದ್ ದಿವ್ಸ ಯಾವನ ಜಾಸ್ತಿ ಬಂದ್ ಕಾಯಿ ಬರೋ ಟೈಮ್ಗೆ ಒಂದ್ ಚೂರು ಹಿಂಗ ಹತ್ತೈತಿ ಹಿಂಗ ಅಲ್ಲಾಡ್ಕೊಂಡು ನುಗ್ಗೆ ಮರನೇ ಮುರಿದು ಹೋಗಿದ್ದು ಅಂತದ್ರಾಗ ಬಾಗಿಲು ಫಿನಿಶಿಂಗ್ ಹೆಂಗ್ ಬರ್ತವೆ, ಕಿಟಕಿ ಹೆಂಗ್ ಫಿನಿಶಿಂಗ್ ಬರ್ತವೆ. ನೀವ್ ಯಾವ್ದು ಒಂದ್ಸಲ ಹೋಗಿ ಹಾಸ್ಪಿಟ್ಲ್ ಚೆಕ್ ಈಗಲೇ ಅಷ್ಟು ಸಣ್ಣದ್ರಾಗೆ ಚೆಕ್ ಮಾಡ್ಸೋದು ಒಳ್ಳೇದು ಅಂತ ನನ್ನ ಒಂದ್ ನಿಮಿಷ ಹೇಳದ್ ಕೇಳಿಸ್ಕೊಳ್ಳೋಣ ನರಸಿಂಹಣ್ಣ, ನೀನು ಸುಮ್ಮನೆ ಮಾತಾಡಿದ್ದೆ. ನಮ್ಗೆ ತಿಕ್ಲಿಡಿದೆ ಹಿಂಗೆಲ್ಲ ಕೇಳ್ಕೊಂಡ್ ಮನೆಗೆ ಹೋಗಿ ಜಗಳ ಆಡಿ ನಮ್ಮ ಮನೆಗೆ ಹಿಂಗಿದ್ರಿಂದ ಗಲಾಟೆಗಳಾಗಿ ಅದ್ಲು ಬದ್ಲಾಗಂಗ್ ಮಟ್ಟ ಐತ್ ನಮ್ದು. ಒಂದ್ ನಿಮಿಷ ಹೇಳದ್ ಕೇಳಿಸ್ಕೊ. ಬೆಂಗಳೂರಲ್ಲಿ ಕೃಷಿ ಇಲಾಖೆ ಐತಲ್ಲ, ಅವ್ರು ಒಂದಿಷ್ಟು ಬೀಜ ಕೊಟ್ಟಿದ್ರು. ಕೃಷಿ ಇಲಾಖೆ ಅಂತ ನಮ್ ತಲೆನೇ ಕೆಟ್ಟೋದು. ತಡಿ ಅವರು ಬೀಜ ಕೊಟ್ಟಿದ್ರು, ಗೊತ್ತಾಯ್ತಾ? ಫಾರ್ಮ್ ಬೀಜ ಅಂತ ಇದನ್ನ ಹಾಕ್ರಿ, ತುಂಬಾ ಚೆನ್ನಾಗ್ ಬರುತ್ತೆ, 3 ತಿಂಗಳು ಬೆಳೆ ಇದು, ಪರಂಗಿಹಣ್ಣು ನುಗ್ಗೆಕಾಯ್ದು, ನಾವೇ ಬಂದು ತಗೊಂಡ್ ಹೋಗ್ತೀವಿ ಅಂತ ಅವ್ರು ಬಂದಿದ್ರು ಸರ್ಕಾರದಿಂದ. ಅವ್ರು ಬಂದು ಕಮ್ಮಿ ರೇಟಿಗೆ ಕೇಳಿದ್ರು. ಆಮೇಲೆ ಗುಬ್ಬಿಗೇಟ್ನವ್ರು ಯಾರೋ ಸಾಮಿಲ್ನವ್ರು ಬಂದು ಕೇಳಿದ್ರು, ನಮ್ಗೆ ರೇಟ್ ಅರಿಲಿಲ್ಲ, ಗೊತ್ತಾಯ್ತಾ? ಅಲ್ಲಿದು ಕುಣಗುಲಿಂದ ಮದ್ದೂರ್ ರೋಡಾಗೆ ಬಂದ್ ತಗೊಂಡೋದ್ರು ಅವ್ರು ಯಾರೋ, ಗೊತ್ತಾಯ್ತಾ? ಬೆಂಗಳೂರಿನವ್ರು. ತಿರ್ಗಾ ಅವ್ರ ನಂಬರ್ ಇರ್ಲಿಲ್ಲ, ಹಿಂಗ್ ಕೇಳ್ದೆ ತೋಟದವನ್ಗೆ, ಅಣ್ಣ ನಂಬರ್ ಇಲ್ಲ ಮಾಡ್ತೀನಿ ಅಂದ್ರು. ಈಗ ಅದಕ್ಕೆ ನನಗೆ ಗೊತ್ತಾ, ನೀನ್ ತುಮಕೂರು ಗುಬ್ಬಿಗೇಟಾಗ ಓಡಾಡ್ತಿರ್ತೀಯಲ್ಲ, ಹೋಗ್ತೀನಿ ಈಗ, ತುಮಕೂರು ಗುಬ್ಬಿಗೇಟ್ ಹೋಗ್ತೀನಿ ಈಗ. ಹೋಗ್ಬಿಟ್ಟು ಅಸ್ಲಾಂ ಅಣ್ಣರೇ, ಇದು ನುಗ್ಗೆ ಗಿಡ ಒಂದು ಎಷ್ಟು ಎಕರೆ ಇರೋದು? ನುಗ್ಗೆ ಗಿಡ 2.5 ಎಕರೆ, ಪರಂಗಿ ಗಿಡ 2.25 ಎಕರೆಗೆ ಐತೆ. ಪರಂಗಿ ಗಿಡ ಎಷ್ಟು ಎಕರೆಗೆ? 2.25 ಎಕರೆಗೆ. ಅದು ಪರಂಗಿ ಗಿಡ ಆಮೇಲೆ ನುಗ್ಗೆ ಗಿಡ ಎಲ್ಲ ಅಲ್ಲೇ ಬರ್ತಿದಾವ ಅಣ್ಣ? ಆಲೆ ಕಾಯಿ ಬಂದವಣ, ಆಲೆ ಕಾಯಿ ಕಿತ್ ಮಾರಿತಾ ಇದೀವಿ ನಾವೇ ರೋಡಾಗೆ. ಪರಂಗಿ ಗಿಡ ವಾಸ್ಕಲ್ಲಿಗೆ, ನುಗ್ಗೆ ಗಿಡ ಕಿಟಕೆ ಬಾಗಿಲಿಗೆ ಬರ್ತದಂತೆ ಒಂದ್ 2 ಎಕರೆಗೆ ಅದೈತೆ ಅಂತೆ, ಒಂದ್ 2.5 ಎಕರೆಗೆ. ಬೀನ್ಸ್ ಅಣ್ಣ, ಲಾರಿಗೆ ಬೀನ್ಸ್ ಮಾಡ್ತಾರಂತಲ್ಲ, ಆಗ ಬಾಡಿ ಕಟ್ಟಕ್ಕೆಲ್ಲ ಆಗ ಬರುತ್ತಣ್ಣ. ಹೋಗಿ ಬರ್ರಿ ನೋಡ್ಕೊಂಬರೋಣ ಅಂತ ಕರಿತೀನಿ. ಅವರೇ ಅಲ್ಲಿ ನನಗೆ 2 ಬಿಟ್ರ ಒತ್ತಗ ತೋಟ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾನೋ ಅಥವಾ ಎಲ್ಲ ಏನೋ ಯೂನಿಕ್ ಮಾಡ್ಕೊಂಬಂದ್ ಏನೋ ನನ್ನ ಏನೋ ಮಾಡಕ್ ಮಾಡ್ಯವನೆ ಅಂತಾನ. ಸೀದಾ ಕೇಳ್ದಂಗ್ ಮನೆ ಕಡೆಗೆ ಬರಂಗೆ ಉಗಿಸ್ಕೊಂಡ್ ಬರ್ಬೇಕಾಗುತ್ತೆ. ಹೋಗಿ ಬಾಗಿಲಲ್ಲಿ ಹೋಗಿ ಕಿಟಕಿ ಪಟ್ಟಿಗೆ ಬರ್ತವೆ ಪರಂಗಿ ಗಿಡ ನುಗ್ಗಿ ಗಿಡ ಅಂತ ಹೋಗಿ ಸಾಮಿಲಾಗ ಓನರ್ ಕೇಳಕ್ ಹೋದ್ರಿ. ಆಯ್ತು, ಖಂಡಿತ ಹೇಳ್ತೀನಿ, ಕೇಳಿಸ್ಕೊ. ಇಲ್ಲಿ ನಿನಗ್ ಗೊತ್ತಿಲ್ಲ, ಹೇಳ್ದಾಗ ನಾನು ಮಾತಾಡ್ಬೇಕಾದ್ರೆ ಮಾತಾಡ್ಬೇಡ ಅಣ್ಣ, ನೀನು ಹೋಗು ಅಣ್ಣ. ಒಟ್ಟು 5 ಎಕರೆಗೆ ಹೆಚ್ಚು ಕಮ್ಮಿ ಪರಂಗಿ ಗಿಡನು ನುಗ್ಗೆ ಗಿಡ ಐತೆ ಅಂತ ನಡಿ ನರಸಿಂಹಣ್ಣ, ಇಲ್ಲೇ ತೋರ್ಸು, ಅದೇನ್ ಕಮಿಷನ್ ಕೊಡ್ಲಿಲ್ಲ ಅಂದ್ರೆ ಅವ್ರು ನೀನ್ ಕರ್ಕೊಂಬರ್ರಿ ಅನ್ನಕ್ಕೆ ನಿನ್ಗೆ ಗೊತ್ತಿಲ್ಲ. ಈಗ ರೆಡಿಮೇಡ್ ಕದಗಳು ಬರ್ತಾವಲ್ಲ, ಅದು ಆಮೇಲೆ ನಮ್ ಪಕ್ಕದ ಅವನು ನರಸೇಗೌಡ, ಇಲ್ಲಿ ನಮ್ ತೋಟದ ಪಕ್ಕ ನರಸೇಗೌಡ ಅಂತ ಅವ್ರೆ. ಆಗ ಅವರು 1.25 ಎಕರೆಗೆ ಕಾಂಗ್ರೆಸ್ ಗಿಡ ಹಾಕೋರೆ, ಚೆನ್ನಾಗ್ ಬೆಳ್ದೈತೆ. ಅದು ಮೂಗ್ಬಟ್ಕೆನ ಹೋಗುತ್ತಲ್ಲ. ಯಾರು ಮೂಗ್ಬಟ್ಟಿಗೆ ಹೋಗುತ್ತೆ ಅಂತ? ಕಾಂಗ್ರೆಸ್ ಗಿಡ ಮುಟ್ಟಿದ್ರೆ ಎಲ್ಲ ಮೈಯೆಲ್ಲ ಗಚ್ಚೆತ್ತಿ ನೀವು ಸಾಬ್ರ ಏನಾದ್ರು ಕೂರ್ತಿಡಿ ಎಲ್ಲ ಒಂದು ಕಾಂಗ್ರೆಸ್ ಗಿಡ ಕಿತ್ತು ನೋಡಿ. ಅಣ್ಣ, ಕಾಂಗ್ರೆಸ್ ಗಿಡ ಎಷ್ಟು ಎತ್ತರಕ್ಕೆ ಬೆಳ್ದೈತೆ ಅಂತ ನೋಡಿದೀನಿ ನೀನು? ನಿಮ್ಗೆ ಯಾವ್ದೋ ಹಾಸ್ಪಿಟಲ್ ತಪ್ಪಿಸ್ಕೊಂಬಂದಂಗೆ ಕಾಣ್ತೀರಾ ಇವ್ರೆ, ನಮ್ಮನ್ನ ತಲೆ ಕೆಡಿಸ್ತೀರಾ? ಅಣ್ಣ ಖಂಡಿತ ಇಲ್ಲ, ಕಾಂಗ್ರೆಸ್ ಗಿಡ ಮೂಗ್ ಬಿಟ್ಕೊಂಡು ಮೂಗಕ್ಕೆ ಹೊರತೋಗ್ತೈತೆ, ಅದು ಪಾಯ್ಸನ್ ಅದು. ಅಣ್ಣ ಕಾಂಗ್ರೆಸ್ ಗಿಡ 1.5 ಎಕರೆಗೆ ಬೆಳ್ಸವನೆ, ಸಖತ್ ಐತಿ, 10 ಅಡಿ ಬೈಟ್ ಬೆಳ್ದೈತೆ, ಎಲ್ಲ ಮೂಗ್ಬಟ್ ಹೋಗ್ತಾವಂತಲ್ಲ ಅವು. ಕಾಂಗ್ರೆಸ್ ಗಿಡದ ಮಗ್ಗು ತುಂಬಾ ಹೂವಾಗಿ ನಿಂತ್ಕೊಂಡವೆ. ಅದೇನ ಪೂರ್ತಿ ನಿಮ್ದು ಅಡ್ರೆಸ್ ಹೇಳಿ, ಯಾವ ಊರು ನಿಮ್ದು? ತಗೊಳಪ್ಪ, ಈಗ ಒಳ್ಳೆ ಚೆನ್ನಾಗೈತೆ ಅಣ್ಣ. ಮತ್ತೇನ್ರಿ ಚಿಕ್ಕಿಡಿ ಮಾತಾಡ್ತೀರ? ಕಾಂಗ್ರೆಸ್ ಗಿಡ ಮೂಗ್ ನಚ್ಬೋದು, ಯಾರು ನಮ್ಮ ಮೆಟ್ಟಲ್ವಾ ಮೂಗ್ ನಚ್ ಮಾಡ್ತಾರೆ ಅಂತಂದ್ರೆ. ಅಣ್ಣ ಈಗ ಅದು ಕಾಲ ಹಳೇದು ಹೋಯ್ತು, ನಿಮ್ ಕಾಲ. ಅದು 1.5 ತಿಂಗಳು ಬೆಳೆ, ಗೊಬ್ಬರ ಅಲ್ಲ ಇದೇನ್ ಅಲ್ಲಲ್ಲ, ನೀವು ಮಾತಾಡ್ತಾರ ಮಾತೇನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೊಬ್ಬರ ಔಷಧಿ ಎಲ್ಲ ಅವರೇ ಕೊಡ್ತಾರೆ. ಅಲ್ಲ ನೀವ್ ಯಾರು ಹೇಳಿ ಮೊದ್ಲು? ನಾನ್ ಅನ್ವಾರು ಖಂಡಿತ. ಇವ್ ನಿಮ್ಮ ಇದು ಮೈಲಿದ್ದೀರಾ ಎಲ್ಲಿದ್ದೀರಾ? ಮಂತಾವೆಲ್ಲ ತೋಡ್ತಾವ್ ಇದ್ದೀನ, ಈಗ ಬರಂಗಿದ್ರೆ ಬಂದ್ಬಿಡಪ್ಪ ನೀನು. ಬರಂಗಿದ್ರೆ ನೋಡ್ಕೊಂಡೆ ಹೋಗ್ಬಿಡಿವಂತೆ. ಹಂಗೆ ಪಕ್ಕದ ಬೋರೆಗೋಡೊಂದು ಇದು ನೋಡ್ಕೊಂಡ ಕಾಂಗ್ರೆಸ್ ಗಿಡ ಸಕ್ಕದಾಗಿ ಬೆಳೆದ ಹೂವ ಅಳ್ಳು ನಿಂತೈತಣ್ಣ, ಅದು ಮೂಗ್ಬಟ್ಟಿಗೆ ಹೋಗುತ್ತಂತೆ ಅದು. ನಮ್ಮ ಸಿಕ್ಲಿರೋದು ಒಂದು ಬಾಕಿ ಐತೆ ನನ್ಗೆ. ಇದು ಪಕ್ಕದಾಗ ಯಾರನ್ನ ಇದ್ರು ಕೊಡಿ ಮೊಬೈಲ್ ಪಕ್ಕದಾಗ ಯಾರನ್ನ ಇದ್ರು? ಯಾರು ಅವನಲ್ಲಿ ನೀರ್ ಹಾಯಿಸ್ತಾವನಲ್ಲ ತೋಟದ ಹತ್ರ, ಕಾಂಗ್ರೆಸ್ ಗಿಡಕ್ಕೆ ನೀರ್ ಹಾಯಿಸ್ತಾವ ಬೋರೆಗೋಡ. ಕಾಂಗ್ರೆಸ್ ಗಿಡಕ್ಕೆ ನೀರ್ ಹಾಯಿಸ್ತವ್ರ?
ಎಲ್ಲೆಲ್ಲ ಕಾಂಗ್ರೆಸ್ ಗಿಡಕ್ಕೆ ನೀರ್ ಹಾಯ್ಸ್ತವ್ರ. ಹ್ಞೂ ನಾ ಬದ ಕಟ್ಟಿ ಎಲ್ಲ ನೀರ್ ಹಾಯಿಸ್ತಾರೆ. ಕರೆಂಟ್ ಇದ್ದಾಗ ಅವಾಗ ಅವಾಗ ಹಾಯಿಸ್ತಾ ಇರ್ಬೇಕು ಬೆಳಗ್ಗೆ ಸಾಯಂಕಾಲ. ಇದು ಹಾಸ್ಪಿಟ್ಲಿಗೆ ಯಾವ್ದನ್ನ ತೋರ್ಸ ರಾಗಿಗೆ. ಯೋ ನಾನ್ ಯಾಕೆ ಆಸ್ಪತ್ರೆಗೆ ತೋರ್ಸ್ಲಿ ಬಾರಯ್ಯ. ಈಗ ಮುಂದಿನ ವಾರ ಅವ್ರು ಬೆಂಗಳೂರಿನವ್ರು ಬರ್ತಾರೆ. 80,000 ರೂಪಾಯಿಗೆ ಕೇಳಿದ್ರು. ನಾವು ಕೊಡಲ್ಲ ಅಂತ ಅಂದ, 1 ಎಕರೆ ಕೊಡಲ್ಲ ಅಂತ ಅಂದ ಅವಯ್ಯ. ನಾವ್ ಬೇರೆ ತುಮಕೂರ್ನಾಗೆ ಯಾರ ತಗೊಂಡಿದ್ರೆ ಇದ್ ಮಾಡಿ, ಇಲ್ಲ ಅಂದ್ರೆ ಅವ್ನು ಫೋನ್ ಮಾಡಿರ್ಬೇಕಾದ್ರೆ ನಮ್ ಮುಂದಿನ ವಾರ ಬಂದು ಭಾನುವಾರ ಬಂದು ಕುಯ್ಕೊಂಡು ಹೋಗ್ತಾರೆ. 80,000 ರೂಪಾಯಿ ಕೇಳೋರು 1 ಎಕರೆ. ಅದು ಮೂಗ್ ಪಟ್ಕ ಹೋಗುದಂತಲ್ಲಣ್ಣ ಈಗ ಫಾರಿನ್ಗೆ. ಇದು ಕಾಂಗ್ರೆಸ್ ಗಿಡ ಮುಟ್ಟಿದ್ರೆ ಮೈ ಕೊಡ್ದು ಹಚ್ಚಿ ಎಲ್ಲ ಎಲ್ಲ ಇವರು ಈಗೆಂತದ್ದು ಈ ಸತ್ನಾಯಿ ಒಟ್ಟು ಉದ್ಯಮಿದಲ್ಲ ಹಂಗ್ ಮೈ ಕೈ ಉದ್ದಿ ಅಂತಂದ್ರೆ ಮೂಗ್ ಕೊಟ್ಟು ಹೋಗಿದ್ರೆ ನಮ್ಗೆ ಯಾರು ಮೆಟ್ಟಾಗ ಅಲ್ವಾ. ಹೋಗ್ಲಿ ಬಿಡಪ್ಪ, ಈ ಪರಂಗಿಣ್ಣು ಇದು ನಮಗೆ ನಮ್ಮನ್ನ ಕಂಡಿದ ನಮ್ಮನ್ನ ಸಾಹೇಬ್ರ ಕೈಲಿ ಹಾಕಿ ಯಾವ ವಾರದಾರ್ಗೆ ವರ್ಕೌಟ್ ಮಾಡಿದ್ರ ನೀವು ಯಾರೋ ನೀವು ಖಂಡಿತ ನಿಮ್ದು ಒಂದ್ಸಲ ಮಾಡ್ರಿ ಅಣ್ಣ. ನಾನು ನಿಮ್ ತಾಯಿಗೂ ಹೇಳ್ತೀನಿ ಕೇಳಿಸ್ಕೊ ಅಣ್ಣ. ಕಣ್ಣ ಸತ್ಯ ಹೇಳ್ತಿರೋದು ನಿಮ್ ಸತ್ವಾಗ್ಲು ಅಣ್ಣ. ಇಂಥ ನನ್ನ ಮಕ್ಳು ಸಿಗೋದು ನಮ್ಗೆ. ನಮ್ಗೆ ಕೋಟು ಮರ್ತೇ ಹೋದು ಟೈಮ್ ಆಗಿ ಕೋಟು ಅಣ್ಣ. ಮರ್ತೇ ಬಿಟ್ಟಿದ್ದೀನಿ ನಂಗೆ. ಅಣ್ಣ ಅಣ್ಣ ನಿಮ್ಮಮ್ಮನ ನೋಡೇ ಇಲ್ಲ ನಾನು. ನೋಡೇ ಇಲ್ಲ. ಕುಡಿಯೋದು ಬರೋದು ಹತ್ತೋದು, ಕುಡಿಯೋದು ಬರೋದು ಹತ್ತೋದು. 1 ವರ್ಷ ಆಯ್ತು. 1 ಮಗ ಮಾಡ್ದೆ ಬಿಟ್ಟು ಓಡೋದೆ. ಆಮೇಲೆ ಇನ್ನೇನು ನಾವ್ ಜೀವನ ಮಾಡೋದು ಹೆಂಗೋ. ನಿನ್ ಗಂಡ ಮಕ್ಳು ಹೆಂಡತಿ ಮಕ್ಳನ್ನ ನಾನ್ ಸಾಕ್ತೀನಿ ಮಾರು. ತಲೆ ನೋವು ಬಂದು ಮಡಿಕೊಂಡಿದ್ದೀನಿ. ಆಮೇಲೆ ಮಾಡಿ ಅವ್ರ ಮಂತಕ್ ಬತ್ತಿ ಅಂತ ಕುಂತಾರ 1 ನಿಮಿಷ. ಏನಪ್ಪ 100 ಗಂಟೆ ಮಾಡಿರೋದು ಈಗ ಬರೀ ನನ್ ಗಂಡಸತ್ತವಲ್ಲ ನೀವು. ಅವರು ನನ್ ದುಡ್ಡು ಇಸ್ಕೊಂಡಾರಲ್ಲ ಏನಂತಾರ ಗೊತ್ತಾ, ನಾನ್ ದುಡ್ಡು ಇಸ್ಕೊಂಡಾರಲ್ಲ ಕೊಟ್ಬಿಡ ಕೇಳೋ. ಇಲ್ಲಿ ದುಡ್ಡು ಇಲ್ಲ ಅಂತ ಅವ್ರ ಹೆಂಡತಿನ ಯಾವಂತ ಕಳಿಸ್ಬಿಟ್ಟು ಕೊಡ ಕೇಳು ಅಂತಾವ್ರೆ. ಯಾಕೆ 7 ವರ್ಷ ಜೈಲಾಗಿದ್ದು ಪರವಾಗಿಲ್ಲ, ಎಲ್ಲ ನ್ಯೂಸ್ ಬಂದ್ಬಿಡ್ತೀನಿ ಚಾನಲ್ಗಪ್ಪ ಅಂದ್ರೆ ನೀನ್ ನೋಡಿ. ಮೊದ್ಲು ನನ್ ತಗ್ ಬರಕ್ಕೆ ಧೈರ್ಯ ಇಲ್ಲ. ಕುಡ್ಗ್ಯಾಂದಾಗ ಬತ್ತಿದಲ್ಲ, ಇವಾಗ ಬಂದು ನಾನು ಹಾಳು ಮಾಡಿ ಹೋದಲ್ಲ ನನ್ ದುಡ್ಡು ಕಾಸು ಬಳ್ಕೊಂಡು. ಬಾರೋ ನನ್ನ ಮನೆ ಬಾಕ್ಲಿಗೆ ತಾಕತ್ತಿದ್ರೆ ಬಾರೋ. ಹಲೋ ಹಲೋ, ಏನ್ ಮಾಡ್ತಿದ್ದೀರಾ ಅಣ್ಣ? ಈಗ ಬಂದು ಎಲ್ಗೋಗಿದ್ರಿ? ಪ್ರಾಕ್ಟೀಸ್